ಶುಭೋದಯ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಸ್ವರ್ಣಮಾಲಾ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಅನಂತ ಪ್ರಣಾಮಗಳು. ಮಹಾ ಅವತಾರ್ ಫೌಂಡೇಶನ್ನ ವ್ಯವಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರುಜಿ ಹಾಗೂ ಲಕ್ಷ್ಮೀ ರಂಗನಾಥ್ ಅಮ್ಮನವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ, ನನ್ನ ಹೆತ್ತ ತಂದೆ ತಾಯಿ ಹಾಗೂ ಬಂಧು ಮಿತ್ರರಿಗೂ ನನ್ನ ನಮನಗಳನ್ನು ತಿಳಿಸುತ್ತಾ, ನನಗೆ ವಿದ್ಯೆಯನ್ನು ಹೇಳಿಕೊಟ್ಟ ಎಲ್ಲಾ ಗುರುಗಳಿಗೂ ಮತ್ತು ನಮ್ಮನ್ನೆಲ್ಲರನ್ನು ಕಾಯುತ್ತಿರುವ ಹಾಸ್ಟೆಲ್ ಮಾಸ್ಟರ್ಸ್ಗಳಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಈ ಧ್ಯಾನವನ್ನು ಪ್ರಾರಂಭಿಸೋಣ. ಇಂದು ಯಾರಾದ್ರೂ ಹೇಳ್ತೀರಾ ಇವತ್ತು ಎಷ್ಟನೇದು ಅಂತ? ಕೈ ಮಾಡಿ ತೋರ್ಸಕ್ಕಾಗತ್ತಾ? ನೋಡೋಣ ನಾವೆಷ್ಟು ಧ್ಯಾನದಲ್ಲಿ ಇದೀವಿ ಅಂತ ಗೊತ್ತಾಗತ್ತೆ. ಇವತ್ತು ಎಷ್ಟನೇ ದಿನದ ಧ್ಯಾನ? 16 ಅಲ್ಲ. ಓಕೆ, ಯಾರೋ ಒಬ್ರಾದ್ರೂ ಆನ್ಸರ್ ಮಾಡಿದ್ರು ಸರ್, ಥ್ಯಾಂಕ್ ಯು. ಇವತ್ತು 18ನೇ ದಿನದ ಧ್ಯಾನದ ಕಾರ್ಯಕ್ರಮ. ಈಗ ನಾವೆಲ್ಲ ನಮ್ಮ ಸರ್ ಹೇಳಿರೋ ಪ್ರಕಾರ ನಾವು ಆಲ್ಮೋಸ್ಟ್ ಎಲ್ಲ ಧ್ಯಾನಕ್ಕೆ ಬಂದು 15 ದಿನಗಳ ಆಗೋಗಿದೆ. ಹಾಗಾಗಿ ನಮ್ಮ ಮುಖದಲ್ಲಿ ಏನೇನ್ ಚಾರ್ಮ್ ಇದೆ ಅಂತ ನೋಡ್ತಾ ಇರ್ತಾರೆ. ದಯವಿಟ್ಟು ಎಲ್ಲರೂ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ. ಹಾಗಾಗಿ ವಿಡಿಯೋ ಆನ್ ಮಾಡಿ ಅಂತ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಮಾಸ್ಟರ್ಸ್. ಓಕೆ, ಇಂದು 18ನೇ ದಿನದ ಕಾರ್ಯಕ್ರಮಕ್ಕೆ ವೆಂಕಟರಮಣ್ ಸರ್ ಹಾಗೂ ಝೂಮ್ ನಲ್ಲಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಹಾಗೂ ಯೂಟ್ಯೂಬ್ ನಲ್ಲಿ ನೋಡುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಈಗ ಧ್ಯಾನವನ್ನು ಪ್ರಾರಂಭಿಸೋಣ. ಓಕೆ, ಫಸ್ಟ್ ನೀರನ್ನು ಇಟ್ಕೊಳ್ಳಿ. ಸರ್ ಹೇಳಕ್ಕೂ ಮುಂಚೆ ನಾವೆಲ್ಲ ರೆಡಿ ಇರೋಣ ಮಾಸ್ಟರ್ಸ್, ಯಾಕೆಂದ್ರೆ 15 ದಿನದ ಪ್ರಾಕ್ಟೀಸ್ ಆಗಿದೆ. ವೆರಿ ಗುಡ್, ಥ್ಯಾಂಕ್ ಯು ಸರ್. ಓವರ್ ಟು ಯು ಸರ್. ಎಲ್ಲ ರೆಡಿ ಇದ್ದಾರೆ? ಥ್ಯಾಂಕ್ ಯು ಮೇಡಮ್. ನಮ್ಮ ಪತ್ರಿಜಿ ಗುರುಗಳಿಗೂ ಹಾಗೂ ರಂಗನಾಥ್ ಗುರುಗಳಿಗೂ ಮತ್ತು ತಮ್ಮೆಲ್ಲರಿಗೂ ಆತ್ಮ ಬಂಧುಗಳಿಗೂ ಎಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಈ 1 ಗಂಟೆ ಧ್ಯಾನದೊಂದಿಗೆ ಮತ್ತೆ ನಾವು ಸಂಗೀತದೊಂದಿಗೆ ಮತ್ತೆ ಶೂನ್ಯ ಧ್ಯಾನ ಅಷ್ಟು ಮಾಡೋಣ. ಈಗ ಎಲ್ಲರೂ ಸಮಸ್ಥಿತಿಯಲ್ಲಿ ಕುತ್ಕೊಳ್ಳಿ. ಚೇರ್ ಮೇಲೆ ಕುತ್ಕೊಂಡಿದ್ರೆ ಕಾಲು ಒಂದ್ರ ಮೇಲೆ ಒಂದು ಇಟ್ಕೊಳ್ಳಿ. ಇಲ್ಲ ನೆಲದ ಮೇಲೆ ಕುತ್ಕೊಂಡಿದ್ರೆ ಒಂದು ಮ್ಯಾಟ್ ಮೇಲೆ ಕುತ್ಕೊಳ್ಳಿ. ಸೋಫಾ ಮೇಲೆ ಕುತ್ಕೊಂಡಿದ್ರು ಅಷ್ಟೇ, ಆರಾಮಾಗಿ ಸುಖಾಸನದಲ್ಲಿ ಕುತ್ಕೊಳ್ಳಿ. ಈಗ ನೀವು ಒಂದು ಗ್ಲಾಸ್ ನೀರು ಕುಡ್ದಿದ್ದೀರಾ ಅನ್ಕೊಂಡಿದ್ದೀನಿ. ಪಿರಮಿಡ್ ಕ್ಯಾಪ್ ಇದೆ, ಧರಿಸ್ಕೊಳ್ಳಿ. ಪಿರಮಿಡ್ ಅಲ್ಲಿದ್ರೆ ಪಿರಮಿಡ್ ಅಲ್ಲಿ ಕುತ್ಕೊಳ್ಳಿ. ನಿಮ್ಮ ಆಲೋಚನೆಗಳೆಲ್ಲ ನಿಮ್ಮ ರೂಮಿಂದ, ನೀವು ಕೂತಿರೋ ಸ್ಥಳದಿಂದ ದೂರ ಹೊರಟೋಗಿದೆ. ಯಾವುದೇ ಆಲೋಚನೆಗಳು ನಿಮ್ಮಲ್ಲಿಲ್ಲ. ಈಗ ನೀವು ಸಂಪೂರ್ಣವಾಗಿ ಧ್ಯಾನ ಮಾಡಲು ಅರ್ಹರಾಗಿದ್ದೀರಾ ಅಂತ ತಿಳ್ಕೊಂತೀನಿ. ಎಲ್ಲರೂ ನನ್ನ ಮಾತನ್ನ ಪಾಲಿಸ್ತಾ ಇರಿ. ನಾನೇನ್ ಹೇಳ್ತೀನಿ ಅದನ್ನ ಮಾತ್ರ ಕಡೆ ಮಾತ್ರ ಗಮನ ಕೊಡಿ. ಬೇರೆ ಯಾವುದೇ ರೀತಿಯಾದ ಶಬ್ದಗಳಿಗೆ ಅಥವಾ ಬೇರೆ ಯಾವುದೇ ರೀತಿಯ ಆಲೋಚನೆಗಳಿಗೆ ನಿಮ್ಮ ಗಮನ ಬೇರೆಡೆ ಹೋಗಬಾರದು. ಸಂಪೂರ್ಣವಾಗಿ ಈ 1 ಗಂಟೆ ಕಾಲ ನಿಮ್ಮ ಕಾಲವನ್ನ ನನ್ನ ಹ್ಯಾಂಡ್ ಓವರ್ ಮಾಡಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ 1 ಗಂಟೆ ಕಾಲ ನಿಮ್ಮ ಸಂಪೂರ್ಣ ಕಾಲ ನಾನು ಹೇಳೋ ಮಾತು ಮಾತ್ರ ಆಲಿಸ್ಬೇಕು. ಆ ರೀತಿ ಕುತ್ಕೊಂಡಿದ್ದೀರಾ. ಈಗ ನೀವು ಎಲ್ಲರೂ ಕಣ್ಮುಚ್ಚಿ ನಿಮ್ಮ ಮುದ್ರೆ ಇಟ್ಕೊಳ್ಳಿ. ಧ್ಯಾನ ಮುದ್ರೆ 2 ಕೈಗಳ ಬೆರಳುಗಳನ್ನು ಒಂದಕ್ಕೊಂದು ಸೇರಿಸ್ಕೊಂಡು ನಿಮ್ಮ ಮರಳಲ್ಲಿ ಇಟ್ಕೊಳ್ಳಿ. ಈಗ ನಿಮ್ಮ ಬೆನ್ನು ನೇರ ಇರ್ಲಿ, ನಿಮ್ಮ ಕುತ್ತಿಗೆ ನೇರ ಇರ್ಲಿ, ತಲೆ ನೇರ ಇರ್ಲಿ. ಬೇರೆ ಕಡೆ ಮಾತಾಡೋದನ್ನ ನಿಲ್ಲಿಸಿ ಕೇವಲ ನನ್ನ ಮಾತನ್ನ ಮಾತ್ರ ಆಲಿಸಿ. ಯಾವುದೇ ರೀತಿಯಾದ ಆಲೋಚನೆಗಳು ನಿಮ್ಮ ಕಡೆ ಸುಳಿತಾ ಇಲ್ಲ. ಈಗ ನೀವು ಸಂಪೂರ್ಣ ಧ್ಯಾನಸ್ಥರಾಗಲು ಕಣ್ಣು ಮುಚ್ಚಿ, ಸಂಪೂರ್ಣವಾಗಿ ಧ್ಯಾನಕ್ಕೆ ನಾವು ತೆರಳಲು ಕಣ್ಣು ಮುಚ್ಚಿ. ಈ ಧ್ಯಾನ ನಮ್ಮ ಪತ್ರಿಜಿರು ನೀಡಿರುವಂತಹ ಆನಾಪಾನಸತಿ. ಆನ ಅಂದ್ರೆ ಉಚ್ಛ್ವಾಸ, ಪಾನ ಅಂದ್ರೆ ನಿಶ್ವಾಸ, ಸತಿ ಅಂದರೆ ಅದರೊಂದಿಗೆ ನಮ್ಮ ಶ್ವಾಸವನ್ನು ನಾವು ಗಮನಿಸುವ ಒಂದು ಕ್ರಿಯೆ. ಈ ಶ್ವಾಸವನ್ನು ಗಮನಿಸುವಾಗ ಉಲ್ಲಾಸದಿಂದ ಶಾಂತಿ ಚಿತ್ತರಾಗಿ ಸಂಪೂರ್ಣವಾಗಿ ನಮ್ಮ ಶ್ವಾಸವನ್ನ ನಾವು ಗಮನಿಸ್ತಾ ಇರಬೇಕು. ದಯವಿಟ್ಟು ಇನ್ನ ಯಾವುದೇ ರೀತಿಯಾದ ಮೊಬೈಲ್ ಆಪರೇಟಿಂಗ್ಗೆ ಕೈ ಹಾಕಬೇಡಿ.
ಮೊಬೈಲ್ ಆಪರೇಟಿಂಗ್ ಕೈ ಹಾಕ್ಬೇಡಿ. ಕೇವಲ ನನ್ನ ಮಾತಿನ ಮೇಲೆ ಮಾತ್ರ ನಿಮ್ಮ ಗಮನ ಇರಲಿ. ಎಲ್ಲರೂ ಸಂಪೂರ್ಣವಾಗಿ ಧ್ಯಾನಕ್ಕೆ ಮರಳಿದ್ದೀರಾ. ನಿಮ್ಮ ಶ್ವಾಸವನ್ನ ನೀವು ಗಮನಿಸ್ತಾ ಇದ್ದೀರಾ. ನಿಮ್ಮ ಶ್ವಾಸ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಶಬ್ದ ನಿಮಗೆ ಬರ್ತಾ ಇಲ್ಲ. ನಿಮ್ಮ ಆಲೋಚನೆಗಳನ್ನು ಬಲವಂತವಾಗಿ ನಿಲ್ಲಿಸಬೇಡಿ, ಬರ್ತದೆ ಹೋಗುತ್ತೆ. ಆದ್ರೆ ನಿಮ್ಮ ಗಮನ ನಿಮ್ಮ ಶ್ವಾಸದ ಕಡೆ ಇರಲಿ. ಯಾವಾಗ ನಿಮ್ಮ ಶ್ವಾಸದ ಕಡೆ ನಿಮ್ಮ ಗಮನ ಇರುತ್ತೋ ನಿಮ್ಮ ಆಲೋಚನೆ ನಿಮ್ಮಿಂದ ತನ್ನಷ್ಟಕ್ಕೆ ತಾನೇ ದೂರ ಹೋಗುತ್ತೆ. ಸಂಪೂರ್ಣವಾಗಿ ಧ್ಯಾನಸ್ಥರಾಗ್ತಾ ಇದ್ದೀರಾ. ಸಂಪೂರ್ಣವಾಗಿ ನೀವು ಧ್ಯಾನ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಆಲೋಚನೆ ನಿಮ್ಮಲ್ಲಿ ಸುಳಿತಾ ಇಲ್ಲ. ಈಗ ಶ್ವಾಸವನ್ನು ಗಮನಿಸ್ತಾ ಇದ್ದೀರಾ. ಈ ಶ್ವಾಸ ಜೊತೆಗೆ ನೀವು ಒಳ್ಳೆಯಾದ ಸಂಗೀತವನ್ನು ಆಲಿಸಿ. ಈ ಶ್ವಾಸದ ಜೊತೆಗೆ ಒಂದು ಸಂಗೀತವನ್ನು ಆಲಿಸ್ತಾ ಬನ್ನಿ. ಮೇಡಮ್ ಅವರೇ, ಸಂಗೀತ ಪ್ರಾರಂಭ ಮಾಡಿ. ಇವತ್ತು 12:20ಕ್ಕೆ ಸಂಗೀತ ನಿಲ್ಲಿಸಿ 10 ನಿಮಿಷ ನಾವು ಮೌನ ಧ್ಯಾನ ಮಾಡೋಣ. ಶಶಿಕಲಾ ಮೇಡಮ್, ಸಂಗೀತ ಪ್ರಾರಂಭಿಸಿ. ಈಗ ಆ ಸಂಗೀತದೊಂದಿಗೆ ನನ್ನ ಮಾತನ್ನು ಆಲಿಸ್ತಾ ಇರಿ.
ಮಿತ್ರರೇ, ಯಾರು ಕಣ್ಣು ತೆರೆಯಬೇಡಿ. ಮೌನದೊಂದಿಗೆ ಧ್ಯಾನವನ್ನು ಮುಂದುವರಿಸಿ. ಮನಸ್ಸು ನಿರ್ಮಲವಾಗಿದೆ. ನಮ್ಮ ಗಮನ ಶ್ವಾಸವನ್ನು ಗಮನಿಸುತ್ತಿದೆ. ಶ್ವಾಸದ ಏರಿಳಿತಗಳು ನಮ್ಮ ಗಮನಕ್ಕೆ ಬರ್ತಾ ಇದೆ. ನಾವು ದೀರ್ಘವಾಗಿ ಆಳವಾದ ಧ್ಯಾನಕ್ಕೆ ಹೋಗಿದ್ದೇವೆ. ಆಳವಾದ ಧ್ಯಾನದಲ್ಲಿದ್ದೇವೆ. ಈಗ ನಮಗೆ ಮೌನವಾಗಿರೋದ್ರಿಂದ, ಮನಸ್ಸು ನಿರ್ಮಲದಿಂದ ಆಳವಾಗಿ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೇವೆ.
ಅತಿ ಆಳವಾದ ಧ್ಯಾನದಿಂದ ಮನಸ್ಸು ನಿರ್ಮಲವಾಗ್ತಾ ಇದೆ. ನಿಮ್ಮ ಶ್ವಾಸದ ಅನುಭವ ಒಳಗೆ ಪ್ರವೇಶಿಸುವಾಗ ತಣ್ಣಗೆ, ಮತ್ತೆ ಒಳಗಿನಿಂದ ಹೊರಗೆ ಬರುವಾಗ ಬೆಚ್ಚನೆಯ ಅನುಭವ ಆಗ್ತಾ ಇದೆ. ದೀರ್ಘವಾದ ಶ್ವಾಸವನ್ನು ಗಮನಿಸ್ತಾ ಇದ್ದೀರಿ. ಮಿತ್ರರೇ, ಅದ್ಭುತವಾದ ಧ್ಯಾನವನ್ನು ಮಾಡ್ತಾ ಇದ್ದೀರಾ. ಈ ಧ್ಯಾನವನ್ನು ಮುಂದುವರಿಸಲು ನಮಗೆ ಇನ್ನು 5 ನಿಮಿಷಗಳ ಕಾಲಾವಕಾಶವಿರುತ್ತದೆ ಮಿತ್ರರೇ. ಮೈ ಡಿಯರ್ ಮಾಸ್ಟರ್ಸ್, ಇನ್ನು 5 ನಿಮಿಷಗಳ ಕಾಲ ನಾವು ಈ ಧ್ಯಾನವನ್ನು ಮುಂದುವರಿಸಬಹುದು. ಅತಿ ಉತ್ತಮವಾಗಿ ಧ್ಯಾನವನ್ನು ಮಾಡ್ತಾ ಇದ್ದೀವಿ. ಅತಿ ಉತ್ತಮವಾದ ಧ್ಯಾನಕ್ಕೆ ನಾವು ಮನಸ್ಸನ್ನ ಅಳವಡಿಸಿದ್ದೀವಿ. ನಮ್ಮ ಮನಸ್ಸು ಅಂತರಾಳದಲ್ಲಿದೆ, ನಿರ್ಮಲವಾಗಿದೆ, ನಿಶ್ಚಿಂತೆಯಾಗಿದೆ. ಈ ಒಂದು ಅಂತರಾಳದ ಧ್ಯಾನದಲ್ಲಿ ನಿಮ್ಮ ದೇಹದ ಎಲ್ಲಾ ಅಂಗಾಂಗಗಳಿಂದ ಯಾವುದೇ ರೀತಿಯಾದ ನೋವುಗಳಿಲ್ಲ. ಎಲ್ಲವೂ ಪಶ್ಚಿಮವಾಗಿದೆ. ಆ ಯೂನಿವರ್ಸ್ನಿಂದ ಬರುವಂತಹ ಶಕ್ತಿಯಿಂದ ನಮ್ಮ ದೇಹದ ಎಲ್ಲಾ ನೋವುಗಳು ನಿವಾರಣೆಯಾಗಿದೆ ಎಂದು ನೀವು ಯೂನಿವರ್ಸ್ ಅಲ್ಲಿಗೆ ಒಂದ್ಸರಿ ಮನವಿ ಮಾಡಬಹುದು. ನಿಮ್ಮ ಮನಸ್ಸು ಹಾಗೂ ನಿಮ್ಮ ದೇಹದ ಎಲ್ಲಾ ನೋವುಗಳು ನಿವಾರಣೆಯಾಗಿದೆ ಈ ದೀರ್ಘವಾದ ಧ್ಯಾನದಿಂದ. ಉತ್ತಮವಾದ ದೀರ್ಘವಾದ ಧ್ಯಾನವನ್ನು ಮುಂದುವರೆಸಿ. ಇನ್ನು ಕೇವಲ 3 ನಿಮಿಷಗಳ ಕಾಲಾವಕಾಶದ ಮಿತ್ರರೇ, ನಾವು ಈ ಒಂದು ಅದ್ಭುತವಾದ ಶೂನ್ಯ ಧ್ಯಾನವನ್ನು ಮುಂದುವರಿಸಲು ನಿಮ್ಮ ಯೂನಿವರ್ಸ್ ಅಲ್ಲಿಗೆ ನಿಮ್ಮ ಮನವಿಯನ್ನು ಸಲ್ಲಿಸಬಹುದು. ನಿಮ್ಮ ದೇಹವು ಆರೋಗ್ಯಮಯ, ನಿಮ್ಮ ಮನಸ್ಸು ನಿಶ್ಚಿಂತೆಯಾಗಿದೆ. ನಿರ್ಮಲವಾದ ಮನಸ್ಸಿನಿಂದ ನಿಮ್ಮ ಆರೋಗ್ಯ ಅತಿ ಉನ್ನತವಾಗಿದೆ ಅಂತ ಯೂನಿವರ್ಸ್ ಅಲ್ಲಿಗೆ ಮನವಿ ಮಾಡಿ. ಮಿತ್ರರೇ, ಇನ್ನು 1 ನಿಮಿಷದ ಕಾಲಾವಕಾಶವಿದೆ. ಕಾಲದ ಬಗ್ಗೆ ನಮಗೆ ಅಗತ್ಯವಿಲ್ಲ. ನಮಗಿರುವ ಅಗತ್ಯ ಧ್ಯಾನ ಒಂದೇ. ನಾವು ದೀರ್ಘ ಧ್ಯಾನವನ್ನು ಮುಂದುವರಿಸೋಣ.
ಆಳವಾದ ಧ್ಯಾನದಲ್ಲಿ ಮುಂದುವರಿಯೋಣ. ಉತ್ತಮವಾದ ಧ್ಯಾನ, ನಿರ್ಮಲ ಮನಸ್ಸಿನಿಂದ ಉತ್ತಮವಾದ ಧ್ಯಾನವನ್ನು ಮಾಡುತ್ತಿದ್ದೇವೆ. ಇನ್ನು ನಾವು ಸಹಜ ಸ್ಥಿತಿಗೆ ಮರಳಲು ನಮಗೆ ಇನ್ನು ಕೇವಲ 30 ಸೆಕೆಂಡ್ಗಳ ಕಾಲಾವಕಾಶ. My dear masters, less than 30 seconds. ಈ ಸಮಯ ಧ್ಯಾನಕ್ಕೆ ಉತ್ತಮವಾದ ಸಮಯ. ಪ್ರತಿದಿನ ಈ ಒಂದು ಸಮಯವನ್ನು ಉಪಯೋಗಿಸಿಕೊಳ್ಳೋಣ. ಇನ್ನು ನಮಗೆ 10 ಸೆಕೆಂಡ್ಗಳ ಕಾಲಾವಕಾಶದ ಮಿತ್ರರೇ, ಕೇವಲ 10 ಸೆಕೆಂಡ್ಗಳು. 5 ಸೆಕೆಂಡ್ಗಳ ಕಾಲಾವಕಾಶದ ಮಿತ್ರರೇ. 5, 4, 3, 2, 1, 0. ಈಗ ನಿಧಾನವಾಗಿ ನಿಮ್ಮ ಕೈಯನ್ನು ಬಿಡಿಸಿ ಮುದ್ರೆಯನ್ನು ನಿಮ್ಮ 2 ಕೈಗಳನ್ನು ನಿಮ್ಮ ಕಣ್ಣುಗಳನ್ನು ಇಟ್ಕೊಂಡು ಆ ಶಕವನ್ನು ಕಣ್ಣಿಗೆ ತರೋದು. ಅಲ್ಲಿ 5 ಸೆಕೆಂಡ್ಗಳ ಕಾಲ ಇರಲಿ ಮಿತ್ರರೇ. 5, 4, 3, 2, 1, 0. ನಿಧಾನವಾಗಿ ಕೈಗಳನ್ನು ತೆಗೆಯುತ್ತಾ ನಿಮ್ಮ ಹಸ್ತರೇಖೆಗಳನ್ನು ಗಮನಿಸಿ. ಮತ್ತೆ ನಿಮ್ಮ ಕೈಗಳನ್ನು ಸ್ವಲ್ಪ ಬಿಸಿ ಮಾಡಿ ಅದೇ ಕಣ್ಣುಗಳಿಗೆ ಮತ್ತೆ ಕಿವಿಗಳಿಗೆ, ನಿಮ್ಮ ತಲೆಗೆ ಹಾಗೂ ನಿಮ್ಮ ದೇಹದ ಎಲ್ಲಾ ಭಾಗಕ್ಕೂ ಸ್ಪರ್ಶ ಮಾಡುತ್ತಾ ಸಹಜ ಸ್ಥಿತಿಗೆ ಬನ್ನಿ ಪ್ರಿಯ ಮಿತ್ರರೇ. ಈಗ ನೀವು 1 ಗ್ಲಾಸ್ ನೀರು ಪಕ್ಕದಲ್ಲಿ ಇಟ್ಟಿದ್ದೀರಾ. ಆ 1 ಗ್ಲಾಸ್ ಎನರ್ಜಿ ನೀರನ್ನ ಸೇವಿಸಿ. ಈಗ ಸಹಜ ಸ್ಥಿತಿಗೆ ಬನ್ನಿ. ಇಂಥ ಉತ್ತಮವಾದ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೆ ಹಾಗೂ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಮಹಾತಾರ್ ಫೌಂಡೇಶನ್ಗೆ ಹಾಗೂ ಎಲ್ಲರಿಗೂ ವಂದಿಸುತ್ತಾ, ಎಲ್ಲರೂ ಇವತ್ತಿನ ಕಾರ್ಯಕ್ರಮದ ಧ್ಯಾನದ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತಾ ಸಹಜತೆಗೆ ಬನ್ನಿ. ನಿಮ್ಮ ಇಬ್ಬರ ಹತ್ರ ಒಳ್ಳೆಯ ಅನುಭವ ಇವತ್ತಿನ ಧ್ಯಾನದ ಬಗ್ಗೆ ತಿಳಿಸಿ. ಎಲ್ಲರೂ ಮಾತಾಡಿ. ಕೃಷ್ಣರಾವ್ ಅವರು ಅಪರೂಪಕ್ಕೆ ಬಂದಿದ್ದಾರೆ. ಪ್ರತಿದಿನ ಈ ಒಂದು ಅವಕಾಶನ ನಾವು ಉಪಯೋಗಿಸ್ಕೊಂಡ್ರೆ ಕೃಷ್ಣರಾವ್ ಅವರೇ, ನಿಜವಾಗ್ಲೂ ಧ್ಯಾನ ನಮ್ಗೆ ಕಂಟಿನ್ಯೂಸ್ ಆಗಿ ಸಿಗ್ತದೆ. ಇಲ್ಲ ಅಂದ್ರೆ ಅಡೆತಡೆಗಳು ಜಾಸ್ತಿ. ಸಮಯನ ನಾವು ಸದುಪಯೋಗ ಪಡಿಸ್ಕೊಂಡ್ರೆ ಅದು ನಮಗೆ ಒಳ್ಳೆ ರೀತಿ ಅನುಭವ ಕೊಡುತ್ತೆ. ಅಪರೂಪಕ್ಕೊಂದ್ಸರಿ ಕಾಣಿಸ್ಕೊಂಡ್ರೆ ಅದು ವಿಪರೀತ ಆಗೋಗ್ತದೆ, ಏನು ಯೂಸ್ ಆಗಲ್ಲ. ಮಾತಾಡ್ತೀರಾ? ಮ್ಯೂಟ್ ಮಾಡ್ಕೊಳ್ಳಿ, ಕೈ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿ. ಕೃಷ್ಣ ಸಾಹೇಬ್ರೆ ಮಾತಾಡಿ ಮೇಡಮ್, ಮಾತಾಡಿ. ತಾಯಮ್ಮ ಇದು ಮಾಡ್ಕೊಳ್ಳಿ, ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡಿ ಮಾ. ವೆಂಕಟರಮಣ್ ಸರ್, ತುಂಬಾ ಚೆನ್ನಾಗಿತ್ತು ಸರ್ ಧ್ಯಾನ ಇವತ್ತು. ಮಂಡೇ ಫಸ್ಟ್ ಡೇ ವೀಕ್ ಫಸ್ಟ್ ಡೇ ತುಂಬಾ ಸೂಪರ್ ಆಗಿತ್ತು. ನಾವಂತೂ ಸ್ವರ್ಗಕ್ಕೆ ಹೋಗ್ಬಿಟ್ಟಿದ್ವಿ ಬಿಡ್ರಿ. ತಿಂದಿದ್ವಿ, ಒಳ್ಳೆ ಚೆನ್ನಾಗಾಯ್ತು. ಸೂಪರ್ ಧ್ಯಾನ ಸರ್, ಸೂಪರ್ ಆಗಾಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನೀವು ಈ ತರ ಹೇಳ್ಕೊಂಡಾಗ ನಮಗೂ ಖುಷಿ ಆಗತ್ತೆ. ಥ್ಯಾಂಕ್ ಯು ಭಾರತಿ ಮ್ಯಾಮ್. ಥ್ಯಾಂಕ್ ಯು ಭಾರತಿ ಮ್ಯಾಮ್, ಸೂಪರ್ ಚೆನ್ನಾಗಿತ್ತು. ಓಕೆ ಮ್ಯಾಮ್, ಓಕೆ. ಥ್ಯಾಂಕ್ ಯು. ಈ ತರ ನೀವೆಲ್ಲ ಹೇಳ್ಕೊಂಡ್ರೆ ಮಾಡಿಸ್ತಾ ಇರೋರ್ಗುನು ಖುಷಿ ಆಗತ್ತೆ. ನಾವೇನು ವೆಂಕಟರಮಣ್ ಸರ್ ಆಲ್ ಇನ್ ಒನ್ ಮ್ಯಾಮ್. ಅವ್ರೇನ್ ಯೋಗಕ್ ಬಿಡು, ಧ್ಯಾನಕ್ ಬಿಡು, ಸೂಪರ್ ಅವ್ರು. ಅವ್ರಿಗೇನ್ ಅಲ್ಲ ತಿರುಗೇನ್ ಮಾತಾಡಂಗಿಲ್ಲ ಅವ್ರಿಗೆ. ಹೌದು, ಅದಕ್ಕಾಗಿ ನಾವು ಒಂದು ಕೃತಜ್ಞತೆ ಹೇಳ್ಬೇಕಲ್ವಾ. ಅವ್ರ ಕಾಲ್ ಇದು ಹ್ಯಾಂಡ್ ರೈಸ್ ಮಾಡಿ ಕೃತಜ್ಞತೆ ಹೇಳಿ ಅಂತ ಹೇಳೋದಷ್ಟೇ ಮ್ಯಾಮ್. ಹೌದು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್.
ಒಳ್ಳೆ ಘಂಟಾನಾದ ಶಬ್ದ. ಥ್ಯಾಂಕ್ ಯು ಮೇಡಮ್. ಸಿರಾ ತಾಲೂಕು ಸರ್, ಸಿರಾ ತಾಲೂಕ್ನವರು. ಥ್ಯಾಂಕ್ ಯು ಮೇಡಮ್. ಅದಕ್ಕೆ ಘಂಟಾನಾದ ಚೆನ್ನಾಗಿದೆ. ಓಕೆ ಸರ್. ಥ್ಯಾಂಕ್ ಯು. ನಮಸ್ತೆ ನೆಕ್ಸ್ಟ್. ಗುರೂಜಿ. ನಮಸ್ತೆ ಮೇಡಮ್. ಇವತ್ತಿನ ಧ್ಯಾನ ಚೆನ್ನಾಗಾಯ್ತು. ನೀವು ಚೆನ್ನಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ರಿ. ಧನ್ಯವಾದಗಳು ಸರ್. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು ಮೇಡಮ್. ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಾಗರತ್ನಮ್ಮ ಮೇಡಮ್ಗೆ. ಈಗ ನಮಸ್ತೆ ಮೇಡಮ್. ನಮಸ್ತೆ ವೆಂಕಟರಮಣ ಸರ್ಗೆ. ನಮಸ್ತೆ ಮಾ. ನಮಸ್ತೆ. ಧ್ಯಾನ ಸ್ವಲ್ಪ ಲೇಟಾಗಿ ಇದಾಯ್ತು. ಆದ್ರೂ ಏಕಾದಶಿ ಸ್ವಲ್ಪ ನಾನು ಲೇಟಾಗಿ ಜಾಯ್ನ್ ಆದೆ. ಮತ್ತೆ ನಂದು ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಆಯ್ತು. ಹಂಗಾಗಿ ಸೈಲೆಂಟ್ ಕೊಟ್ಟೋದೆ. ಸೈಲೆಂಟ್ ಮಾಡ್ಬಿಟ್ಟು ಮೊಬೈಲ್ ಮಾಡಿದೆ. ಧನ್ಯವಾದಗಳು ಸರ್, ತುಂಬಾ ಧನ್ಯವಾದಗಳು. ಏಕಾದಶಿ ನಮ್ಗೆ ಅದರಿಂದ ಸ್ವಲ್ಪ ವ್ಯತ್ಯಾಸ ಆಯ್ತು ಸಮಯದಲ್ಲಿ. ನಮಸ್ತೆ. ಸರಿ ಸರಿ, ಮುಂದೆ ನಾಳೆ ಆಮೇಲೆ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಕಂಟಿನ್ಯೂ ಮಾಡಿ, ಚೆನ್ನಾಗಿರ್ತದೆ ಅನ್ಕೊಂಡಿದ್ದೀನಿ. ಪ್ರಾಬ್ಲಮ್ ಸರ್ ನಮ್ಗಿಲ್ಲ. ಯಾಕಂದ್ರೆ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಇಲ್ಲ, ನೆಟ್ವರ್ಕ್ ಇಲ್ಲ, ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಸರಿಮಾ, ಆಯ್ತು. ಥ್ಯಾಂಕ್ ಯು. ಕೃಷ್ಣರಾವ್ ಮಾತಾಡಿ ಸರ್. ಥ್ಯಾಂಕ್ ಯು ಕೃಷ್ಣರಾವ್ ಸರ್, ಮಾತಾಡಿ. ರಂಗನಾಥ್ ಗುರೂಜಿ ಅವರಿಗೆ ಶ್ರೇಷ್ಠಾಂಗ ನಮಸ್ಕಾರಗಳನ್ನು ಮಾಡುತ್ತಾ, ವೆಂಕಟರಮಣ ಸರ್ಗೂ, ಭಾರತಿ ಮೇಡಮ್ ಅವರಿಗೂ, ಎಲ್ಲ ಸ್ಪೀಕರ್ಗಳು ನನ್ನ ವಂದನೆಗಳನ್ನು ಸ್ವೀಕಾರ ಮಾಡುತ್ತಾ, ಧ್ಯಾನದಲ್ಲಿ ಭಾಗಿಯಾದ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ನಮಸ್ಕರಿಸುತ್ತಾ, ಮತ್ತೊಮ್ಮೆ ನಾನು ಮತ್ತೆ ಕೇಳಿಕೊಳ್ಳುವುದಂದ್ರೆ, ವೆಂಕಟರಮಣ ಸರ್ ಆಪತ್ ಬಾಂಧವರಾಗಿ ದಿನಾಲು ನಮ್ಮೆಲ್ಲರಿಗೂ ಆಪತ್ ಬಾಂಧವರಾಗಿ ಬೆಳೀತಿದ್ದಾರೆ. ದಿನೇ ಫೌಂಡೇಶನ್ ಬೆಳೀತಾ ಇದೆ. ಅದರಲ್ಲಿ ವೆಂಕಟರಮಣ ಸರ್ ಬಹಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಅದರಲ್ಲಿ ಹಲವಾರು ಜನ ಶ್ರಮದಲ್ಲಿ ವೆಂಕಟರಮಣ ಸರ್ ಒಬ್ಬರಾಗಿದ್ದಾರೆ. ಸಣ್ಣೇಗೌಡರು ಆಗಲಿ, ತಾವಾಗಲಿ, ಈಗ ಈ ಸ್ಪೀಕರ್ಗಳು ಸಾಕಷ್ಟು ಜನ ದಿನಕ್ಕೆ ದಿನ ಗುರೂಜಿ ಯಾವ ರೀತಿ ಹೇಳ್ತಿದ್ದಾರೆ ಆ ರೀತಿ ಎಲ್ಲರನ್ನೂ ಬೆಳೆಸ್ತಾ ಇದ್ದಾರೆ. ಗುರೂಜಿಗಳು ಎಲ್ಲರನ್ನೂ ತಿದ್ದಿ ಫೌಂಡೇಶನ್ ಹಿಂಗೆ ಬೆಳೀತಾ ಆಗಲಿ. ನಮ್ಮಂತ ಎಲ್ಲರಿಗೂ ನಾವು ಒಳ್ಳೆ ಧ್ಯಾನವನ್ನಾಗಲಿ ಹಿತವಚನಗಳನ್ನಾಗಲಿ, ಪ್ರತಿಯೊಂದು ಜೀವನ ಸಮಗ್ರ ಶೈಲಿಯನ್ನಾಗಲಿ, ಪ್ರತಿಯೊಂದು ರೀತಿಯ ನಮಗೆ ಜ್ಞಾನ ನೀಡುತ್ತಾ ಇರಲಿ. ತಮ್ಮಲ್ಲಿ ವಿನಂತಿಯ ಕಳಕಳಿಯನ್ನು ಕೇಳಿಕೊಳ್ಳುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತೀನಿ. ವೆಂಕಟರಮಣ ಸರ್. ಥ್ಯಾಂಕ್ ಯು ಕೃಷ್ಣರಾವ್ ಸಾಹೇಬ್ರೆ. ತಾವು ದೊಡ್ಡವರು, ವಿನಂತಿ ಮಾಡಬಾರ್ದು, ಆಜ್ಞೆ ಮಾಡಬೇಕು. ನಿಮ್ಮ ಆಜ್ಞೆ ನಾವು ಪಾಲಿಸ್ತೀವಿ. ಜೊತೆಗೆ ನಿಮ್ಮಿಂದ ಒಂದಷ್ಟು ಜನ ನಮ್ಮ ಧ್ಯಾನದ ಗ್ರೂಪ್ಗೆ ಬರಲಿ ಅನ್ನೋದೇ ನಮ್ಮ ಆಶಯ. ಆದ್ರೆ ತಾವು ಅಪರೂಪಕ್ಕೆ ದರ್ಶನ ಬೇಡ, ಕಂಟಿನ್ಯೂಸ್ ಆಗಿರ್ಲಿ ಅಷ್ಟೇ. ಥ್ಯಾಂಕ್ ಯು. ಆಯ್ತು ಸರ್, ಆಯ್ತು, ಒಳ್ಳೇದು. ಈಗ ಫೌಂಡೇಶನ್ ದೊಡ್ಡದಾಗಿ ಬೆಳೀತಾ ಇದೆ. ಸಾಕಷ್ಟು ಜನ ಬಂದು ಇರ್ಲಿ, ಒಳ್ಳೆ ಜ್ಞಾನ ಸಿಗ್ತದೆ, ಎಲ್ಲರಿಂದ ಒಳ್ಳೆ ಸಿಗ್ತಾ ಇದೆ. ತಾವು ಸತತವಾಗಿ ಎಲ್ಲರಿಗೂ ಜ್ಞಾನಾರ್ಜನೆ ಕೊಡ್ತಾ ಇದ್ದೀರಿ, ಯೋಗಾಸನ ಮಾಡ್ತಾ ಇದ್ದೀರಿ. ನಮಗೆ ನಮ್ಮಂಥವ್ರನ್ನೆಲ್ಲ ನಾವು ಮಧು ಮಾಡಿ ಜ್ಞಾನ ಕಾಲ್ ಮಾಡಿ ನಮಗೆಲ್ಲ ಪುನಃ ಚೈತನ್ಯ ಕೊಡ್ತಾ ಇದ್ದೀರಿ. ಭಗವಂತ ನಿಮ್ಗೆ ಇದೇ ಬುದ್ಧಿ ಕೊಟ್ಟು ಹಿಂಗೆ ಬೆಳೀತಾ ಆಗಲಿ. ಫೌಂಡೇಶನ್ ನಲ್ಲಿ ತಾವು ಅದ್ಭುತ ಜ್ಞಾನಾರ್ಜನೆ ನೀಡ್ತಿ ಎಲ್ಲರನ್ನು ನಮ್ಮಂಥವ್ರಿಗೆಲ್ಲ ಅನುಕೂಲ ಮಾಡಿಕೊಡ್ಲಿ. ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಗೆ ಕೇಳಿಕೊಳ್ತಿದ್ದೇನೆ ಸರ್. ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು. ಯಾವತ್ತು ಭಗವಂತ ವೆಂಕಟರಮಣ ಅಂತ ಮನೆಯಲ್ಲಿ ಎದಕ್ಕಿಟ್ಟಿದ್ದಾರೆ. ನಾವೆಲ್ಲರಿಗೂ ಒಳ್ಳೆ ರೀತಿಯಿಂದ ಆಪತ್ ಬಾಂಧವರಿಗಿಂತ ಅದಕ್ಕೆ ಮನೆಯಲ್ಲಿ ಪೂರ್ವಜರು ನಿಮ್ಮನ್ನು ಹುಡುಕಿಯಾಡಿ ಹೆಸರು ವೆಂಕಟರಮಣ ಅಂತ ಇಟ್ಟಿದ್ದಾರೆ. ಮತ್ತೆ ರಂಗನಾಥ್ ಗುರೂಜಿ ಅವರು ಯಾರ್ಯಾರು ಒಳ್ಳೆ ಜ್ಞಾನ ಇದೆ ಅವ್ರನ್ನ ಯಾವ ರೀತಿ ಮೇಲೆ ಎತ್ತಬೇಕು, ಫೌಂಡೇಶನ್ ಇತ್ತಂದು ಎಲ್ಲರಿಗೂ ಜ್ಞಾನಾರ್ಜನೆ ಕೊಡೋದಕ್ಕೆ ಹೇಗೆ ಸರಿ ಹೋಗುತ್ತೆ. ಪತ್ರಿಜಿ ಅವರು ಯಾರ್ಯಾರಿಗೆ ಏನೇನು ಕೊಡೋದು ಎಲ್ಲ ಜ್ಞಾನ ಕೊಟ್ಟಿದ್ದಾರೆ. ಅದನ್ನ ರಂಗನಾಥ್ ಗುರೂಜಿ ಅವರು ಗುರುತಿಸಿ ಎಲ್ಲರನ್ನು ತಮ್ಮನ್ನ ಫೌಂಡೇಶನ್ ಅಲ್ಲಿ ನಮ್ಗೆಲ್ಲ ಜ್ಞಾನಾರ್ಜನೆ ಕೊಡಿಸ್ತಾ ಇದ್ದೀರಿ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಂದೊಂದು ಮಾತು ಮಾತಾಡಿ ಸಾಕು. ಇನ್ಯಾರೊಬ್ರು ಮಾತಾಡ್ತೀರಾ ಮೇಡಮ್? ಮಾತಾಡಿ ಮ್ಯಾಮ್. ಸುಗುಣಮ್ಮ. ಮಹಾವತಾರ ಫೌಂಡೇಶನ್ಗೆ ಮತ್ತೆ ವೆಂಕಟರಮಣ ಸರ್ಗೆ, ಭಾರತಿ ಮೇಡಮ್ಗೆ ಎಲ್ಲ ಕೋಟಿ ನಮಸ್ಕಾರಗಳು. ಮನೆ ಲೆಕ್ಕದಲ್ಲಿ ನಿಂತಲ್ಲಿ ಧ್ಯಾನ ಸಂಪತ್ತನ್ನ ನೀವು ಹಂಚ್ತಾ ಇದ್ದೀರಾ. ಸಂಕಟ ಬಂದಾಗ ವೆಂಕಟರಮಣ ಅಂತ ವೆಂಕಟರಮಣ ಸರ್ ಬಂದಿ ನಮ್ಮ ಕಷ್ಟನೆಲ್ಲ ನೀಡ್ತಾರೆ.
ಯಾವ ಕೆಲಸ ಎಲ್ಲಿದ್ರು ಬಿಟ್ಟು ಸಡನ್ ಆಗಿ ಟೈಮ್ ಆಗ್ತಿದಂಗೆ ನೋಡ್ಕೊಂಡ್ ಬಂದು ಬಿಟ್ಟು ಕುತ್ಕೊಂಡ್ಬಿಡ್ತೀವಿ. ಒಳ್ಳೆ ಇಂಟ್ರೆಸ್ಟ್ ಆಗಿದೆ, ಬಹಳ ಆಸಕ್ತಿದಾಯಕವಾಗಿದೆ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ನಾವ್ ಇನ್ನ ಹೊಸದಾಗಿ ಬಂದಿರೋದು ಏನು ಸರಿಯಾಗಿ ಯಾವ್ದು ನಮಗೇನು ABCD ಗೊತ್ತಿಲ್ಲ. ಆದ್ರೂನು ಒಳ್ಳೆ ಈ ನರ್ಸರಿ LKG ಮಕ್ಕಳಿಗೆ UKG ಮಕ್ಕಳಿಗೆ ಪಾಠ ಹೇಳ್ದಂಗ ಆ ತರ ಹೇಳಿ ಧ್ಯಾನನ ನಮ್ಗೆ ಹಂಚ್ತಾ ಇದಿರೋದು ಕೋಟಿ ಕೋಟಿ ವಂದನೆಗಳು ಸರ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಕಮಲಮ್ಮ ಮಾತಾಡಿಮ್ಮ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಚೆನ್ನಾಗಾಯ್ತು ಸರ್ ಇವತ್ತುನು, ಪರವಾಗಿಲ್ಲ. ನೆನ್ನೆ ಮನೆಯಲ್ಲ ಮಾತಾಡಕ್ ಆಗ್ಲಿಲ್ಲ, ಬೇಗ ಹೊಟ್ಟೋದೆ, ಕೆಲ್ಸ ಇತ್ತು. ಮತ್ತೆ ತುಂಬಾ ಚೆನ್ನಾಗಾಯ್ತು ಸರ್ ಇವತ್ ಬೆಳಿಗ್ಗೆನೂ ಅಷ್ಟೇ, ಈಗ್ಲೂ ಅಷ್ಟೇ. ತುಂಬಾ ಥ್ಯಾಂಕ್ ಯು ಸರ್ ನಿಮ್ಗೆ, ನಿಮ್ಮ ಮೇಡಮ್ಗೆ, ಫೌಂಡೇಶನ್ಗೆ ಎಲ್ಲ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದನೇ ನಮ್ಗೆ ಶ್ರೀರಕ್ಷೆ. ಏನ್ ಸರ್, ಎಲ್ಲ ದೇವ್ರದ್ದು, ಭಗವಂತನ ಆಶೀರ್ವಾದ ಅಷ್ಟೇ. ಅಲ್ಲ, ಧ್ಯಾನಗಳು ಜಾಸ್ತಿ ಆದಂಗೆ ನಮ್ಗೆ ರಕ್ಷೆ ಜಾಸ್ತಿ ಆಗುತ್ತೆ. ಧ್ಯಾನಗಳು ಕಮ್ಮಿ ಆದ್ರೂ ಪ್ರಯೋಜನ ಇಲ್ಲ. ನಮ್ಗೇನಂದ್ರೆ ನಿಮ್ಮ ಆಶೀರ್ವಾದ ಅಂದ್ರೆ ಎಲ್ಲಾ ಧ್ಯಾನಗಳು ನೀವು ಸೇರಿಸಿ, ನಿಮ್ಮಿಂದ ಒಂದ್ 10 ಜನ ಬಂದ್ರೆ ಸಾಕು. ಅವರು 10 ಜನ ಆಗ್ತಾರೆ. ಒಬ್ಬೊಬ್ಬರಿಗೆ ಏನಾಗುತ್ತೆ, ನೀವು ಒಬ್ಬರು ಸೇರಿಸ್ತೀರಾ, ಅವ್ರು ಇನ್ನೊಬ್ರು ಸೇರಿಸ್ತಾರೆ. ಆತರ ನಮ್ಮ ಬಳಗ ಬೆಳೀತಾ ಇರ್ಲಿ. ಇದು ವಸುದೈವ ಕುಟುಂಬ ಬೆಳೀತಾ ಇರ್ಬೇಕು. ಇದು 21ನೇ ಶತಮಾನದ ಅನುಭವ ಮಂಟಪ ಅಷ್ಟೇ. ಥ್ಯಾಂಕ್ ಯು. ಯಾರು ಮಾತಾಡ್ತೀರಾ? ಥ್ಯಾಂಕ್ ಯು. ಮಾತಾಡ್ತೀನಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಚೆನ್ನಾಗಿತ್ತು ಸರ್ ಬೆಳಗ್ಗೆ, ಇವಾಗೆಲ್ಲ ಚೆನ್ನಾಗಿತ್ತು. 15 ದಿವಸ ಆಯ್ತು ಸೇರ್ಕೊಂಡು, ಇವಾಗ ಸ್ವಲ್ಪ ಪರವಾಗಿಲ್ಲ ನನ್ಗೆ. ಇವಾಗ ಚೆನ್ನಾಗಿದ್ದೀನಿ, ಚೆನ್ನಾಗ್ ಮಾಡ್ತಾ ಇದ್ದೀನಿ. ನೀವು ಚೆನ್ನಾಗ್ ಮಾಡ್ತಾ ಇದ್ದೀರಿ ಅಂದ್ರೆ ನಮ್ ಸಂತೋಷ. ಚೆನ್ನಾಗಿದ್ದೀವಿ ಸರ್ ಇವಾಗ. ಇವತ್ತೆಲ್ಲಿ ಮಂಜುಳಾ ಮೇಡಮ್ ಕಾಣಿಸ್ತಾ ಇಲ್ಲ. ಆಮೇಲೆ ಬಂದ್ರು ಮತ್ತೆ ಇಲ್ಲ ಅನಿಸ್ತದೆ. ಇಲ್ಲ, ಇವತ್ತು ಬಂದಿಲ್ಲ ಅನ್ಸುತ್ತೆ ಸರ್. ಆಮೇಲೆ ಆವಲ್ಲೇ ಮೇಡಮ್ ಅವರು ಒಂದ್ ಕೇಳಿದ್ರು ಮುದ್ರೆ ಬಗ್ಗೆ. ಇವಾಗ ಹೇಳ್ತೀನಿ, ನೀವು ಮುದ್ರೆಗಳನ್ನ ನೆನ್ಪಿಟ್ಕೋಬೇಕು. ಮತ್ತೆ ಹೇಳ್ತಾ ಇದೀನಿ, ನಾನು ಏನ್ ಹೇಳ್ಕೊಡ್ತೀನಿ ಆ ಮುದ್ರೆಗಳ ಹೆಸರು ಸಮೇತ ನೆನ್ಪಿಟ್ಕೋಬೇಕು. ನೀವು ಅನ್ಮ್ಯೂಟ್ ಮಾಡ್ಕೊಳೋದಕ್ಕಿಂತ ನಾನು ಹೇಳೋದು ಮುದ್ರೆನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಿಮ್ಗೆ 2-3 ಮುದ್ರೆ ಹೇಳಿದ್ದೆ, ಆದ್ರೆ 2 ಯಾವ್ದು ಹೇಳಿದ್ದೆ ಅಂತ ನಿಮ್ಗೆ ಗೊತ್ತಿದೆ. ಮಾಮೂಲಿ ಪ್ರಾಣವಾಯು ಮುದ್ರೆ ಇದ್ದೇ ಇರ್ತದೆ, ಪ್ರಾಣವಾಯು ಮುದ್ರೆ ಇರ್ತದೆ. ಆಮೇಲೆ ಬೆನ್ನಿಗೆ ಆಕಾಶ ಮುದ್ರೆ ಅಂತ ಹೇಳಿದ್ದೆ ನಾನು, ಬೆನ್ನಿಗೆ ಪ್ರಾಬ್ಲಮ್ ಆದಾಗ. ಅದ್ರ ಜೊತೆಗೆ ಇನ್ನೊಂದು ಮುದ್ರೆ ಹೇಳಿದ್ದೆ ನಾನು, ನೋಡಿ, ಮಹಾಋಷಿ ಮುದ್ರೆ. ಮಹಾಋಷಿ ಮುದ್ರೆ ಅಂತ ಹೇಳಿದ್ದೆ. ಅದು ಅಷ್ಟೇ, ನೀವು ಹೇಳ್ಬೇಕಾದ್ರೆ ನನಗೆ ಹೆಸರು ಕೇಳಿದಾಗ ತಕ್ಷಣ ನೀವು ಹೇಳಿದ್ರೆ ನನಗೆ ಆ ಮುದ್ರೆ ನೆನಪು ಬರ್ತದೆ. ಯಾಕಂದ್ರೆ ನೀವು ಅಷ್ಟು ಚೆನ್ನಾಗಿ ನೆನ್ಪಿಟ್ಟಿದ್ದೀರ ಅಂತ. ನೋಡಿ, ಈ ಉಂಗರದ ಬೆರಳನ್ನ ಇಲ್ಲಿ ಟಚ್ ಮಾಡ್ತೀರಿ, ಎಲ್ಲಿ? ಹೆಬ್ಬೆರಳಿನ ತುದಿಗೆ, ಹೆಬ್ಬೆರಳಿನ ಬುಡಕ್ಕೆ. ಆಮೇಲೆ ಈ ರೀತಿ ಇಟ್ಕೊಂಡು ಕಿರುಬೆರಳು ನೇರವಾಗಿ ಇಟ್ಕೊಂತೀರ. ಇದನ್ನೊಂದು ಹೇಳಿದ್ದೆ. ಮಹಾಋಷಿ ಮುದ್ರೆ ನೆನ್ನೆ ಹೇಳಿದ್ದೆ ನಾನು, ಅದಕ್ಕೆ ಕೇಳಿದ್ದೆ ಹೆಸರುಗಳನ್ನ. ನೆನ್ನೆ ಮಹಾಋಷಿ ಮುದ್ರೆ ಅಂತ ಹೇಳಿದ್ದೆ ನಾನು. ಇದು ಬೆನ್ನು ಮೂಳೆಗೆ, ನಿಮ್ಮ ಮೂಳೆಗಳಿಗೆ ಏನನ್ನ ಸಮಸ್ಯೆ ಇದ್ರೆ ಇದರಿಂದ ಸ್ವಲ್ಪ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಅದಕ್ಕೆ ಇದನ್ನ ಮಾಡಿ ತಲೆನೋವು ಹೋಗುತ್ತೆ. ಆಮೇಲೆ ಜಠರ, ಕಣ್ಣು, ಸುಮಾರು ನಮ್ಮ ದೇಹದಲ್ಲಿರುವಂತ ಕೆಲವು ಅಂಗಾಂಗಗಳಿಗೆ ಈ ಮುದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಉಂಗರದ ಬೆರಳು ಹೆಬ್ಬೆರಳಿನ ಬುಡಕ್ಕಿಟ್ಟು 2 ಬೆರಳನ್ನ ಹೆಬ್ಬೆರಳಿಂದ ಟಚ್ ಮಾಡಿ ಕಿರುಬೆರಳನ್ನ ನೇರವಾಗಿ ಇಟ್ಕೊಳ್ಳಿ. ಇದು ಮಹರ್ಷಿ ಮುದ್ರೆ. ಕೀಲುಗಳಿಗೆ, ಮೂಳೆಗಳಿಗೆ ತುಂಬಾ ಮುಖ್ಯ ಆಗುತ್ತೆ. ಇದಾದ್ಮೇಲೆ ಇದರಲ್ಲಿ ಇನ್ನ ಒಂದು ಕಂಟಿನ್ಯೂ ಆಗುವಂತ ಮುದ್ರೆ ಇದೆ. ಅದನ್ನ ಇವತ್ತು ನಾನು ಮೇರುದಂಡ ಮುದ್ರೆ ಅಂತ ನೆನ್ನೆ ಹೇಳಿದ್ದೇನೆ ಸರ್. ಮೇರುದಂಡ ಮುದ್ರೆ ಇಲ್ಲ ಹೇಳಿಲ್ಲ. ಪ್ರಾಣ ಮುದ್ರೆ ಹೇಳಿದ್ರಿ, ಮಹಾಋಷಿ ಮುದ್ರೆ, ಶೂನ್ಯ ಮುದ್ರೆ, ಶಂಖ ಮುದ್ರೆ. ಈಗ ಬರೀ ಮೂಳೆಗೆ ಮಾತ್ರ ಹೇಳ್ತಾ ಇದೀನಿ ಅಂತ ಅನ್ಕೋಬೇಡಿ. ಇನ್ನ 2-3 ನಿಮ್ಗೆ ಇದ್ರಲ್ಲಿ ಒಳ್ಳೇದಾಗುತ್ತೆ. ಇದು ಮೇರುದಂಡ ಮುದ್ರೆ, ಅರ್ಥ ಮಾಡ್ಕೊಳ್ಳಿ. ಈಗ ಉಂಗರದ ಬೆರಳು, ಮಧ್ಯದ ಬೆರಳು ಬಿಟ್ಟು, ಉಂಗರದ ಬೆರಳು, ಇದು ಉಂಗರದ ಬೆರಳು. ಆಮೇಲೆ ನಿಮ್ಮ ಈ ತರ ಉಂಗರದ ಬೆರಳು ಮತ್ತೆ ಮಧ್ಯದ ಬೆರಳು ಮರ್ಚ್ಕೋಬೇಕು. ಉಂಗರದ ಬೆರಳು ನೇರವಾಗಿರ್ಬೇಕು, ತೋರ್ ಬೆರಳು ನೇರವಾಗಿರ್ಬೇಕು. ಕಾಣಿಸ್ತದ? ಕಿರುಬೆರಳು, ಮಧ್ಯದ ಬೆರಳು ಇಲ್ಲಿ ಟಚ್ ಆಗಿರ್ಬೇಕು. ಈ ಹೆಬ್ಬೆರಳಿಗೆ ಕಿರುಬೆರಳು, ಮಧ್ಯದ ಬೆರಳು ಟಚ್ ಆಗಿರ್ಬೇಕು. ಉಂಗರದ ಬೆರಳು ನೇರವಾಗಿರ್ಬೇಕು, ತೋರ್ ಬೆರಳು ನೇರವಾಗಿರ್ಬೇಕು.
ಗೊತ್ತಾಯ್ತಮ್ಮ? ಉಂಗರದ ಬೆರಳು ಆಮೇಲೆ ತೋರ್ ಬೆರಳು ನೇರವಾಗಿರ್ಬೇಕು. ಇನ್ನ 2 ಬೆರಳು ಮಡ್ಚಿ ನಮ್ಮ ಹೆಬ್ಬೆರಳಿನ ತುದಿನ ಟಚ್ ಆಗಿರ್ಬೇಕು. ಮೇರುದಂಡ ಮುದ್ರೆ ಯಾವ್ದೇಳಿ ಇದು? ಮೇರುದಂಡ ಮುದ್ರೆ. ಸರ್ ಇನ್ನೊಂಚೂರ್ ಮೇಲೆ ಮಾಡಿ ಸರ್. ಅವ್ರ ಕಾಣ್ತಿಲ್ಲ, ಅವ್ರು ತಪ್ಪಿಡ್ಕೊಂತಿದ್ದಾರೆ. ಮೇರುದಂಡ ಮುದ್ರೆ ಅವರು ಇದನ್ನ ಇವೆರಡು ಬೆರಳು ನೋಡಿ ಸರಿ. ನೋಡಿ ಕೈ ಹಿಂಗಿರ್ತದೆ. ಉಂಗರದ ಬೆರಳು ಇಲ್ಲಿದೆ, ಇಲ್ಲಿ ತೋರ್ ಬೆರಳಿದೆ. ಅರ್ಥ ಮಾಡ್ಕೊಳ್ಳಿ, ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಉಂಗರದ ಬೆರಳು ಮತ್ತೆ ನಿಮ್ಮ ತೋರು ಬೆರಳನ್ನ ನೇರವಾಗಿ ಇಟ್ಕೊಂಡು ಮಧ್ಯದ ಬೆರಳು ಮತ್ತೆ ಕಿರು ಬೆರಳನ್ನ ಒಂದಕ್ಕೊಂದು ಟಚ್ ಮಾಡಿ, ಹೆಬ್ಬೆರಳಿನ ಜೊತೆ ಟಚ್ ಮಾಡಿ. 2 ಬೆರಳು ನೇರವಾಗಿರ್ಬೇಕು. ಸರ್ ಒಂದ್ ನಿಮಿಷ, ಬರಲ್ಲ ಅಂತಲ್ಲಮ್ಮ, ಒಂದ್ ಚೂರ್ ಅಭ್ಯಾಸ ಮಾಡಿ, ಅವಾಗ ನಿಮ್ಗೆ ಸ್ಟ್ರೈಟ್ ನಿಲ್ಲುತ್ತೆ. ಅಲ್ಲ, ಈಗ ಸ್ವಲ್ಪ ಸೊಟ್ಟಕ್ಕೆ ನಿಂತ್ರು ಪರವಾಗಿಲ್ಲ. ಮಾಡ್ತಾ 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 ನೇರ ಬರ್ತದೆ, ನೇರ ಬರ್ತದೆ. ಅರ್ಥ ಆಯ್ತಾ? ಇದೇನಂತಾರೆ ಬೆರಳು? ಶ್ಯಾಮಲಮ್ಮ ಮೇಡಮ್ ಕರೆಕ್ಟ್ ಮಾಡಿದ್ದಾರೆ. ಮೇಡಮ್ ಅವರೇ, ಇದು ಮೇರುದಂಡ ಮುದ್ರೆ. ಮೇರುದಂಡ ಅಂದ್ರೆ ಯಾವ್ದು ಹೇಳಿ? ಬೆನ್ನುಮೂಳೆ. ಮೇರುದಂಡ ಮುದ್ರೆ ಇದನ್ನ ಮಾಡಿದ್ರೆ ಆ ಬೆನ್ನು 20 ನಿಮಿಷ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, 20 ರಿಂದ 40 ನಿಮಿಷ ನೀವು ಮಾಡಬಹುದು. 30-35 ನಿಮಿಷ, 40 ನಿಮಿಷ ಮಾಡ್ಬೋದು, ಬೆಳಗ್ಗೆ ಮತ್ತೆ ಸಾಯಂಕಾಲ. ಆದ್ರೆ 2 ಕೈಯಿಂದ ಈ ತರ ಮುದ್ರೆ ಇಟ್ಕೊಂಡು ಮೇಲ್ಮುಖ ಮಾಡಿ ಪದ್ಮಾಸನ ಇಲ್ಲ ಸುಖಾಸನ ಇಲ್ಲ ವಜ್ರಾಸನ ಯಾವ್ದು ನಿಮ್ಗೆ ಅನುಕೂಲ ಆಗುತ್ತೋ ಆ ಆಸನದಲ್ಲಿ ಕೂತ್ಕೊಂಡು ನೀವು ಮಾಡ್ಬೇಕಾಗತ್ತೆ. ಮಾಡಿದಾಗ ನಿಮ್ಗೆ ಇದ್ರ ಫಲಿತಾಂಶ ಸಂಪೂರ್ಣವಾಗಿ 40 ಡೇಸ್ ಅಲ್ಲಿ ಸಿಗುತ್ತೆ. ಮೇರುದಂಡ ಮುದ್ರೆ, ಮತ್ತೊಂದ್ಸಲ ಹೇಳ್ತಾ ಇದೀನಿ, ಮೇರುದಂಡ ಮುದ್ರೆ ಸಂಪೂರ್ಣವಾಗಿ ನಿಮ್ಮ ಬೆನ್ನು ಮೂಳೆಗೆ ಇದರಿಂದ ತುಂಬಾ ಅನುಕೂಲ ಆಗುತ್ತೆ. ತೀವ್ರವಾಗಿರೋ ನೋವು ಕೂಡ ಕಮ್ಮಿ ಆಗುತ್ತೆ. ಆದ್ರೆ ಇದನ್ನ ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಇದಾದ್ಮೇಲೆ ಮತ್ತೆ 10 ನಿಮಿಷ ಪ್ರಾಣಾಯಾಮ. ಅರ್ಥ ಆಯ್ತಾ? ಇದರೊಂದಿಗೆ ಇನ್ನೊಂದು ಹೇಳ್ತೀನಿ, ಇದು ಆಪೋಸಿಟ್, ಅದನ್ನು ಹೇಳೋಣ ಅಂತಾನೆ ಇವತ್ತು ಅನ್ಕೊಂಡಿದ್ದು. ರುದ್ರ ಮುದ್ರೆ. ಈಗ ಏನು ಬೆರಳುಗಳು ನೀವು ಉದ್ದ ಇಟ್ಕೊಂಡಿದ್ದೀರಾ, ಆ ಒಂದು ಬೆರಳುಗಳನ್ನ, ಉಂಗರದ ಬೆರಳು ಮತ್ತೆ ತೋರ್ ಬೆರಳನ್ನ ಮಡ್ಚ್ಕೊಂಡು ಏನು ನೀವು ಟಚ್ ಮಾಡ್ಕೊಂಡಿದ್ದೀರಾ, ಕಿರು ಬೆರಳು ಮತ್ತು ಮಧ್ಯದ ಬೆರಳು ನೇರವಾಗಿ ಇಟ್ಕೋಬೇಕು. ಇದು ರುದ್ರ ಮುದ್ರೆ. ಯಾವ್ದೇಳಿ? ರುದ್ರ ಮುದ್ರೆ. ಇದು ಆಯಾಸ, ಸುಸ್ತು ಅಂದ್ರೆ ನಿಮ್ಮ ಬೆನ್ನುಮೂಳೆ ನೋವಿಂದ ಆಯಾಸ ಆಗಿರ್ತದೆ, ಸುಸ್ತಾಗಿರ್ತದೆ, ಅದನ್ನ ಮತ್ತೆ ಅದರಿಂದ ನೀವು ಚೈತನ್ಯ ಕಾಳ್ಬೇಕಾದ್ರೆ ಈ ಒಂದು ಮುದ್ರೆನ ಇಟ್ಕೊಳ್ಳಿ. ಹೃದಯ ಸಂಬಂಧಿ ಮುದ್ರೆ ಕೂಡ ಇದು ಸ್ವಲ್ಪ ಉಪಯೋಗ ಆಗುತ್ತೆ. ಯಾಕಂದ್ರೆ ಈ ಒಂದಕ್ಕೊಂದು ಆಪೋಸಿಟ್ ಇರೋದ್ರಿಂದ ಇದು ಇವತ್ತು ಹೇಳಿದೆ ಅಷ್ಟೇ. ಇಲ್ಲಾಂದ್ರೆ ಇದು ಇನ್ನೊಂದ್ಸರಿ ಹೇಳ್ತಾ ಇದ್ದೆ. ಯಾಕಂದ್ರೆ ಇಲ್ಲಿ 2 ಬೆರಳುಗಳನ್ನ ಫೋಲ್ಡ್ ಮಾಡಿ ಯಾವ್ದು ಇಟ್ಕೊಂಡಿದ್ದೀರಾ ಇದು ರುದ್ರ ಮುದ್ರೆ. ಅರ್ಥ ಆಗತ್ತಾ? ಉಂಗರದ ಬೆರಳು ತೋರ್ ಬೆರಳು ಹೆಬ್ಬೆರಳಿಗೆ ಟಚ್ ಆಗಿರ್ಬೇಕು. ಇದು ರುದ್ರ ಮುದ್ರೆ. ಇನ್ನೊಂದ್ಸರಿ ಹೇಳ್ತಾ ಇದೀನಿ, ಇದ್ರ ಹೆಸರು ರುದ್ರ ಮುದ್ರೆ. ಇದಕ್ಕೆ ಆಪೋಸಿಟ್ ಅವಲ್ ಹೇಳಿದ್ದು ಯಾವುದು? ಇದು ಮೇರುದಂಡ ಮುದ್ರೆ. ಮೇರುದಂಡ ಮುದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವಾಗ ಯಾವ್ದು ಬೆರಳು ನಾನು ಮಡ್ಚ್ಕೊಂಡಿದ್ದೀನಿ ಅದನ್ನ ನೇರವಾಗಿ ಇಟ್ಟಿದ್ದೀನಿ, ನೇರವಾಗಿರೋ ಬೆರಳುಗಳನ್ನ ಮತ್ತೆ ಮಡ್ಚಿ ಹೆಬ್ಬೆರಳಿಗೆ ಟಚ್ ಮಾಡಿದ್ದೀನಿ. ಇದು ಮೇರುದಂಡ ಮುದ್ರೆ. ಬೆನ್ನು ಮೂಳೆಗೆ ತುಂಬಾ ಉಪಯುಕ್ತವಾದಂತ ಮುದ್ರೆ. ಮೇಡಮ್ ಅರ್ಥ ಆಗುತ್ತಲ್ಲ? ಇನ್ನೊಂದ್ಸರಿ ಕೇಳ್ಬಾರ್ದು, ಹೆಸರು ಹೇಳ್ಬೇಕು ನನಗೆ, ಮುದ್ರೆ ಹೆಸರು ಹೇಳ್ಬೇಕು. ಸರ್ ಸರ್ ಮೇರುದಂಡ ಮುದ್ರೆ ಮಾಡ್ತಾ ಇದೀನಿ ಸರ್, ಸರ್ ರುದ್ರ ಮುದ್ರೆ ಮಾಡ್ತಾ ಇದೀನಿ ಸರ್, ಸರ್ ಆಕಾಶ ಮುದ್ರೆ ಮಾಡ್ತಾ ಇದೀನಿ ಸರ್, ಸರ್ ಧ್ಯಾನ ಮುದ್ರೆ ಮಾಡ್ತಾ ಇದೀನಿ ಸರ್, ಈ ರೀತಿ ಹೇಳ್ಬೇಕು. ಸರ್ ವರ್ಣ ಮುದ್ರೆ ಮಾಡ್ತಾ ಇದೀನಿ ಸರ್, ಸರ್ ಪುತ್ರಿ ಮುದ್ರೆ ಮಾಡ್ತಾ ಇದೀನಿ ಸರ್, ಚಕ ಚಕ ಅಂತ ಬೆರಳು ಹೋಗ್ತಾ ಇರ್ಬೇಕಂಗೆ. ಕಲ್ತ್ಕೊಂಡ್ರೆ ನಿಮ್ಗೆ ಇಷ್ಟೊತ್ತಿಗೆ ನಾನು ಮೊದ್ಲಿಂದ ಬಂದಿದ್ರೆ ಇಷ್ಟೊತ್ತಿಗೆ ನೀವು ತಯಾರಾಗ್ಬೋದಾಗಿತ್ತು. ಬಟ್ ಇನ್ನೊಂದ್ಸರಿ ಮಾಡಿ ಆಗೋದಾ? ಆಮೇಲೆ ಮುಂದೆ ಒಂದ್ಸರಿ ಈ ಮುದ್ರೆಗಳು ಮತ್ತೆ ಚಕ್ರಗಳ ಬಗ್ಗೆ ಸಂಪೂರ್ಣವಾಗಿ ನಾನು ಇನ್ನೊಂದು ಕ್ಲಾಸಲ್ಲಿ ನಾನು ಕೊಡ್ತೀನಿ. ಅದು ಆಲ್ಮೋಸ್ಟ್ ನೆಕ್ಸ್ಟ್ ಮಂತ್ 5ನೇ ತಾರೀಕು ಹೇಳೋಣ ಅಂತಿದ್ದೀನಿ ಡೇಟು. ಅವತ್ತು ಚಕ್ರಗಳು ಮತ್ತೆ ಮುದ್ರೆಗಳು ಮತ್ತೆ
ನಮ್ಮ ಬೀಜಾಕ್ಷರಗಳು ಇಷ್ಟು ಸೇರಿಸಿ ಅವತ್ತು ಸಂಪೂರ್ಣವಾಗಿ ವಿವರಣೆ ಕೊಡ್ತೀನಿ. ಇದನ್ನ ನೆನ್ಪಿಟ್ಕೊಳ್ಳಿ. ಬೆನ್ನಿಗೆ, ಕಣ್ಣಿಗೆ, ಮತ್ತೆ ನೆನ್ಪಿಟ್ಕೋಬೇಕು. ರುದ್ರ ಮುದ್ರೆನೂ ಅಷ್ಟೇ, ಪ್ರತಿಯೊಂದು ಒಂದೊಂದು ನೀವು ಮಾಡ್ತಾ ಬನ್ನಿ. ಥ್ಯಾಂಕ್ ಯು ಮೇಡಮ್. ಎಲ್ಲರೂ ಕೇಳಿದ್ದಕ್ಕೆ ಧನ್ಯವಾದಗಳು. ಇವತ್ತಿನ ಇನ್ನೇನು ವಿಶೇಷ ಇದ್ರೆ ಹೇಳಿ. ಸರ್ ವಿಜಯಲಕ್ಷ್ಮಿ ಮೇಡಮ್ಗೆ ಒಂದ್ ನಿಮಿಷ ಸರ್. ವಿಜಯಲಕ್ಷ್ಮಿ ಮೇಡಮ್ಗೆ ಹ್ಯಾಂಡ್ ರೈಸ್ ಮಾಡಕ್ ಗೊತ್ತಾಗ್ತಿಲ್ವಂತೆ, ಅವ್ರಿಗೊಂಚೂರ್ ಹೇಳ್ಕೊಡಿ ಸರ್. ಏನ್ ಹೇಳ್ಬೇಕು ಹೇಳಿ. ಹ್ಯಾಂಡ್ ರೈಸ್ ಮಾಡೋದ್ ಹೇಗೆ ಅಂತ ಹೇಳ್ಕೊಡ್ಬೇಕಂತೆ ಸರ್. ಮೇಡಮ್ ಅವ್ರೆ, ನಿಮ್ಮ ಮೊಬೈಲ್ ಪ್ರೆಸ್ ಮಾಡಿದ ತಕ್ಷಣ ನಿಮ್ಮ ಕೆಳಗಡೆ ಒಂದು 4 ಸಿಂಬಲ್ಸ್ ಬರ್ತದೆ, ನೋಡ್ಕೊಳ್ಳಿ. ಅಲ್ಲಿ ಒಂದು ಫೋನ್ ತರ ಇದೆ, ಇನ್ನೊಂದು ವಿಡಿಯೋ ಇದೆ, ಆಮೇಲೆ ಭಾಷೆ ಪ್ಯಾಟರ್ನ್ಸ್ ಇದೆ, ಎಷ್ಟು ಅಭ್ಯರ್ಥಿಗಳು ಮತ್ತು ಚಾರ್ಟಿಂಗ್ ಇದೆ, ಅದಾದ್ಮೇಲೆ ರಿಯಾಕ್ಷನ್ ಅಂತ ಇದೆ. ಅದು ಒಂದು ಆರ್ಟ್ ಸಿಂಬಲ್ ಇದೆ. ಆ ಆರ್ಟ್ ಸಿಂಬಲ್ ನ ಪ್ರೆಸ್ ಮಾಡಿದ್ರೆ ಮೇಲ್ಗಡೆ ನಿಮ್ಗೆ ಯೆಲ್ಲೋ ಕಲರ್ ಹ್ಯಾಂಡ್ ಬರ್ತದೆ, ಯೆಲ್ಲೋ ಕಲರ್. ಅದನ್ನ ಪ್ರೆಸ್ ಮಾಡಿ, ಮೇಲ್ಗಡೆ ಕೈ ಬರ್ತದೆ. ಆ ಕೈನ ಟಚ್ ಮಾಡಿದ್ರೆ ನಿಮ್ಮ ಸಿಂಬಲ್ ನಮಗೆ ಗೊತ್ತಾಗುತ್ತೆ. ಎಷ್ಟು ಸಿಂಪಲ್, ಬರೀ ಟಚ್ ಮಾಡೋದಷ್ಟೇ. 1 2 3 4 5ನೇದು ಹಾರ್ಟ್ ಸಿಂಬಲ್ ತರ ಇದೆ, ಅದನ್ನ ಟಚ್ ಮಾಡಿ ಮೇಲ್ಗಡೆ ನಿಮ್ಗೆ ಬಂತಲ್ವಾ? ಬೇರೆ ಅಲ್ಲ, ವಿಜಯಲಕ್ಷ್ಮಿ ಮೇಡಮ್ ಮಾಡಿಲ್ಲ, ಬೇರೆಯವ್ರು ಮಾಡ್ತಿದ್ದಾರೆ. ವಿಜಯಲಕ್ಷ್ಮಿ ಮೇಡಮ್ ಒಂಚೂರ್ ಪ್ರಾಕ್ಟೀಸ್ ಮಾಡಿ ನೋಡಿ, ಅವರೆಲ್ಲ ಹೇಳ್ಕೊಡ್ತಿದ್ದಾರೆ. ಇನ್ನೊಂದ್ಸರಿ ಬಂತು ನೋಡಿ. ಅದು ತಮ್ಮು ಅದಲ್ಲ, ಅದ್ರ ಪಕ್ಕದ ಇನ್ನೊಂದು ಸಿಂಬಲ್, ಅದು ತಮ್ ಕೊಡ್ತಾ ಇದ್ದೀರಾ. ಬರೀ ಹ್ಯಾಂಡ್ ರೈಸ್ ಮಾಡಿ, ಅದನ್ನ ಹ್ಯಾಂಡ್ ರೈಸ್ ಮಾಡಿ. ಇಲ್ಲ, ಅದನ್ನ ಇಟ್ಕೊಂಡಿದ್ದೀರಾ ಈಗ. ಕರೆಕ್ಟ್. ಸೈಡ್ ನೋಡಿ ಮೇಡಮ್ ಅವರೇ, ಅಲ್ಲಿ ಮೇಲ್ಗಡೆ ರೈಸಿಂಗ್ ಹ್ಯಾಂಡ್ ಅಂತಿದೆ. ರೈಸಿಂಗ್ ಹ್ಯಾಂಡ್ ಅಂತ ಕೈ ಹಸ್ತಾ ಇದೆ, ಈ ತರ ಹಸ್ತಾ ಇದೆ. ಅದನ್ನ ಮಾತ್ರ ರೈಸಿಂಗ್ ಹ್ಯಾಂಡ್ ಅಂತಿದೆ, ಅದನ್ನ ಪ್ರೆಸ್ ಮಾಡಿ ಸಾಕು. ಅವ್ರು ಫ್ಲವರ್ ಕೊಡ್ತಿದ್ದಾರೆ ಸರ್ ನಿಮ್ಗೆ. ವೆರಿ ಗುಡ್, ವೆರಿ ಗುಡ್. ಹಂಗೆ ಕಲ್ತ್ಕೊಳ್ಳಿ ಮೇಡಮ್. ಫಸ್ಟ್ ಲೈನ್ ಅಲ್ಲೇ ಇದೆ, ಫಸ್ಟ್ ಮೇಲ್ಗಡೆ ಇದೆ. ಮೇಲ್ಗಡೆ ನೋಡಿ, ಇವ್ರು ಯಾವ ಸಿಂಬಲ್ ಬಂತು ನೋಡಿ ಈಗ. ಓಕೆ ಮೇಡಮ್, ವೆರಿ ಗುಡ್ ಮೇಡಮ್. ಕೊಡಿ ಅವ್ರಿಗೆ ಆಪ್ಷನ್ ಕೊಡಿ. ಕೊಟ್ಟೆ ಸರ್. ಥ್ಯಾಂಕ್ ಯು ಮೇಡಮ್. ಹಂಗೆ ಫಸ್ಟ್ ಅಲ್ಲಿರೋ ವಿಡಿಯೋ, ಸೆಕೆಂಡ್ ಅಲ್ಲಿರೋ ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್. ಎರಡನೇದು ವಿಡಿಯೋ ಆನ್ ಮಾಡಿ ಮೇಡಮ್. ಎರಡನೇ ಸಿಂಬಲ್. ವೆರಿ ಗುಡ್. ಮತ್ತೆ ಕಟ್ ಆಯ್ತು. ಹಂಗೆ ಟಚ್ ಮಾಡಿ ಅದನ್ನ. ವಿಡಿಯೋ ಅಲ್ಲ, ನೀವು ಆಪ್ಷನ್ ಕೊಡ್ತೀನಿ, ನಿಮ್ಗೂ ಕೊಡ್ತೀನಿ. ನೀವು ಹ್ಯಾಂಡ್ ರೈಸ್ ಮಾಡೋದು ಅವರು ಕೇಳ್ತಿದ್ದಾರೆ ಸರ್. ಅಲ್ಲ, ಈ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಇನ್ನೊಂದ್ಸರಿ ಕೊಡಿ. ರಾಡ್ ಕಟ್ ಆಯ್ತು. ಕೊಟ್ಟೆ ಸರ್. ವೆರಿ ಗುಡ್. ವಿಡಿಯೋ ಆನ್ ಮಾಡಿ. ಆಡಿಯೋ ಫಸ್ಟ್ ಅಲ್ಲಿ ಇರೋದನ್ನ ಟಚ್ ಮಾಡಿ. ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಮ್ಯೂಟ್ ಆಯ್ತು. ಓಕೆ, ಥ್ಯಾಂಕ್ ಯು ಸರ್. ಅದ್ಭುತವಾಗಿದೆ ನಿಮ್ದು ಇದು. ತುಂಬಾ ಖುಷಿ ಆಗತ್ತೆ. ಮಾತಾಡೋಕ್ ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ. ತುಂಬಾ ಥ್ಯಾಂಕ್ಸ್ ಸರ್. ನನ್ನ ತಮ್ಮನ್ನ ಶೃಂಗೇರಿಲಿದ್ದಾನೆ, ಅವನನ್ನ ಸೇರ್ಸಿದ್ದೀನಿ. ಆಮೇಲೆ ನಮ್ ಚಿಕ್ಕಮ್ಮ ಒಬ್ರನ್ನ ಸೇರ್ಸಿದ್ದೀನಿ ಯೋಗ ಕ್ಲಾಸಿಗೆ, ಇದಕ್ಕೆ ಧ್ಯಾನ ಕ್ಲಾಸಿಗೆ. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಖುಷಿ ಆಗುತ್ತೆ, ತುಂಬಾ ಸಮಾಧಾನ ಇದೆ. ತುಂಬಾ ಥ್ಯಾಂಕ್ ಯು ಸರ್. ನಿಮ್ ಕ್ಲಾಸ್ ನಾನು ಮಿಸ್ ಮಾಡೋದೇ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಎಲ್ಲಾ ತರದಲ್ಲೂ ಗುರುಗಳು ನೀವು. ಹ್ಯಾಂಡ್ ರೈಸ್ ಮಾಡೋದೇ ಗೊತ್ತಿರ್ಲಿಲ್ಲ. ಥ್ಯಾಂಕ್ ಯು ಸರ್. ಎಲ್ಲ ಹೊಸದಾಗಿ ಕಲ್ತ್ಕೊಳ್ಳೋದು, ಎಲ್ಲ ಹೊಸದಾಗಿ ಕಲ್ತ್ಕೊಳ್ಳೋಣ. ನಾವೆಲ್ಲ ಕಲಿಯೋರು. ನಾವು ತುಂಬಾ ಖುಷಿ ಆಯ್ತು ಸರ್. ತುಂಬಾ ಚೆನ್ನಾಗಿದೆ ನಿಮ್ ಕ್ಲಾಸ್. ಭಾರತಿ ಮೇಡಮ್, ನಿಮ್ಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೀಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಮ್ಮನ್ನ ಕೇಳಿದ್ರೆ ನಾವ್ ಇಲ್ಲೇ ಪರಿಹಾರ ಮಾಡೋದಕ್ಕೆ ಅನುಕೂಲ ಆಗತ್ತೆ ಅನ್ನೋದಾಗಿ ನಾವು ಮಾತಾಡಿ, ಇಲ್ಲ ನಿಮ್ಗೆ ಏನಾದ್ರು ಗೊತ್ತಾಗಲ್ಲ ಏನ್ ಇಷ್ಟೊಂದ್ ಅಡ್ಡಿ ಗೊತ್ತಾಗಲ್ವಾ ಇವಳಿಗೆ ಅನ್ಕೊಂತೀರಾ ಅಂತ. ನಮ್ ಸೊಸೆ ಸಾಫ್ಟ್ವೇರ್ ಈಗ ಬಂದಿದ್ಲು, ಅವಳನ್ನ ಕೇಳ್ದೆ. ಅವಳು ಹೇಳಿದ್ಲು, ನೀನು ಸಿಸ್ಟಮ್ ಅಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ಲು. ಲ್ಯಾಪ್ಟಾಪ್ಗೆ ಬಾ, ಇದ್ರಲ್ಲಿ ಬರಲ್ಲ ಅಂತ. ಅದಕ್ಕೆ ನಿಮ್ಮನ್ನ ಕೇಳ್ದೆ. ಥ್ಯಾಂಕ್ ಯು ಮೇಡಮ್. ಯಾರೇ ಆಗ್ಲಿ ಆ ಒಂದು ಮನೋಭಾವ ಬೇಡ. ನಾವೆಲ್ಲರೂ ಕಲಿಯವ್ರೆ. ನೀವು ನಿಮಗ್ ಕಲ್ತಿರೋದು ನಾವು ನಾವು ಕಲ್ತ್ಕೊಂತೀರಿ. ನಮಗೇನೋ ಗೊತ್ತಿರೋ ಸ್ವಲ್ಪ ನಾವು ಹೇಳ್ತೀರಿ ಅಷ್ಟೇ. ಎಲ್ಲಾ ವಿದ್ಯಾರ್ಥಿಗಳೇ, ಎಲ್ಲಾರು ಮಾಸ್ಟರ್ಸ್. ನಾವೆಲ್ಲ ಮಾಸ್ಟರ್ಸ್ ಆಗೋಣ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹೀಗೆ ಎಲ್ಲಾ ಈ ತರ ನೀವು ಕೇಳಿದ್ರೆ ನಾವ್ ಹೇಳ್ಕೊಡ್ಬೋದು, ಇಲ್ಲ ನಿಮಗ್ ಗೊತ್ತಿರೋದನ್ನ ನಾವು ಕಲ್ತ್ಕೊಳ್ತೀವಿ ಅಷ್ಟೇ ಮೇಡಮ್. ಇಲ್ಲಿ ಯಾರು ದೊಡ್ಡೋರಿಲ್ಲ, ಯಾರು ಚಿಕ್ಕವರಿಲ್ಲ, ಎಲ್ರು ಒಂದೇ ಮೇಡಮ್. ಇದು ವಸುದೈವ ಕುಟುಂಬಂ. ಧ್ಯಾನ
ಓಕೆ, ಥ್ಯಾಂಕ್ ಯು. ಇಂದ್ರಾ ಮೇಡಮ್ ಮತ್ತೆ ಮಾತಾಡ್ತಾರಂತೆ ಸರ್. ಮಾಡಿ ಇಲ್ಲ ಇಲ್ಲ ಮೇಡಮ್, ಹ್ಯಾಂಡ್ ರೈಸ್ ಮಾಡೋದು ಹೇಳ್ಕೊಡ್ತಿದ್ದೀರಾ? ಓಕೆ ಮೇಡಮ್. ಅಲ್ಲ ಗೊತ್ತಿರ್ಲಿಲ್ಲ ನನ್ಗೂನು, ಅದಕ್ಕೆ ನಾನ್ ನೋಡ್ದೆ ಮಾಡ್ಬಿಟ್ಟು. ವೆರಿ ಗುಡ್, ವೆರಿ ಗುಡ್. ಪಿರಮಿಡ್ ಬೇಕು ಅಂದ್ರೆ ಅಲ್ಲೇ ಬರ್ಬೇಕಾ ತಗೊಳಕ್ಕೆ? ಪಿರಮಿಡ್ ಪಿರಮಿಡ್ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ಬೇಕಾ ತಗೊಂಬರಕ್ಕೆ? ಹೌದೌದು, ಅಲ್ಲಿಗೆ ಹೋಗ್ಬೇಕು. ಇಲ್ಲ ನೀವೇನೋ ಆರ್ಡರ್ ಮಾಡಿದ್ರೆ ಪೋಸ್ಟಲ್ ವೈಟ್ ಫೀಲ್ಡ್ ಹೋಗ್ಬೇಕಾ ಸರ್? ಹೌದಮ್ಮ, ವೈಟ್ ಫೀಲ್ಡ್ ಹೋಗ್ಬೇಕು. ಇಲ್ಲ ನೀವೇನೋ ನಾವು ಅವರೇ ಬಂದು ಫಿಟ್ ಮಾಡ್ಕೊಡ್ವಿ ಅಂತ ನಿಮ್ಗೆ ಫೋನ್ ಮಾಡಿ. ಇಲ್ಲ, ಚಿಕ್ಕದು ಅಂಗಡಿಗೆಲ್ಲ ಬೇಕು ಸರ್ ನಮ್ಗೆ. ನಮ್ದು ವುಡ್ ವರ್ಕ್ ಅಂಗಡಿ ಸ್ವಲ್ಪ ಲಾಸ್ ಇದೆ. ಅದು ಮೊನ್ನೆ ಗುರುಜಿ ಹೇಳಿದ್ರಲ್ಲ, ಅದನ್ನ ವಿಡಿಯೋ ನೋಡ್ದೆ, ಅದಕ್ಕೆ ಮನೆಗೆ ಅಲ್ಲಿಗೆಲ್ಲ ತಗೊಂಬರೋಣ ಹೋಗಿ ಅಂತ. ಓಕೆ, ಮನೆಗೂ ತಗೊಂಬನ್ನಿ. ಟೇಬಲ್ ಮೇಲೆ ಇಡೋಂಥದ್ದು ಚಿಕ್ಕ ಚಿಕ್ಕದು ಇದಾವೆ, ಅದು ತಗೊಂಬನ್ನಿ. ಆಮೇಲೆ ಚಿಕ್ಕದು ಅಂದ್ರೆ ಟೇಬಲ್ ಮೇಲೆ ಒಂದು ಮನೆ ತೋರ್ಸದ್ನಲ್ಲ ನಾನು, ಆ ತರದ್ದು ಟೇಬಲ್ ಮೇಲೆ ಇಟ್ಕೋಬಹುದು, ಅಂಗಡಿಯಲ್ಲಿ ಇಟ್ಕೋಬಹುದು, ಎಲ್ಲಿ ಬೇಕಾದ್ರೂ ಸಣ್ಣ ಸಣ್ಣ. ಬರೀ ನಿಮ್ಗೆ ತುಂಬಾ ಕಾಸ್ಟ್ಲಿ ಏನಾಗಲ್ಲ. ಸರಿ ಸರ್, ತುಂಬಾ ಕಾಸ್ಟ್ಲಿ ಆಗ. ನೋಡ್ಬೇಕು, ಬುಕ್ಸ್ ಎಲ್ಲ ಬೇಕು ಅಂದ್ರೆ ಅಲ್ಲೇ ಹೋಗಿ ಎಲ್ಲ ತಗೊಂಡ್ ಬರೋಣ ಅಂತ ನಾಳೆ ಅಂತ. ಆದಷ್ಟು ಪಿರಮಿಡ್ಸ್ ನ 4 ಜನಕ್ಕೆ ಹಂಚಿ ಮೇಡಮ್. ಸರಿ, ಕೊಡ್ತೀನಿ ಸರ್, ತಗೊಂಡೋಗಿ ಕೊಡ್ತೀನಿ. ಊರಿಗೆ ಹೋಗ್ತೀನಿ, ತಗೊಂಡೋಗಿ ಕೊಡ್ತೀನಿ ಅಲ್ಲಿಗೆ. ಏನಿಲ್ಲ, ಪ್ರೆಸೆಂಟೇಶನ್ ಮಾಡ್ತೀರಲ್ವಾ, ಪ್ರೆಸೆಂಟೇಶನ್ ಮಾಡ್ತೀರಿ, ಹೌದೌದು. ಅಂತ ಟೈಮಲ್ಲಿ ಇದೆ ಎಲ್ಲ ಮನೆ ಎಲ್ಲ ಒಂದ್ ಸ್ವಲ್ಪ ವಾಸ್ತು ಸರಿ ಇಲ್ಲ, ಅದಕ್ಕೆ ತಗೊಂಡೋಗಿ ಕೊಡೋಣ ಅಂತ ಇದ್ದೀನಿ ಊರಿಗೆ, ನಮ್ಮ ಅಮ್ಮ ಮನೆಗೆ. ಅಮ್ಮ, ವಾಸ್ತು ಸರಿ ಇಲ್ಲ ಅನ್ನೋದು ಅನ್ಕೊಳ್ಳೇಬೇಡಿ. ಭೂಮಿಗೆ ವಾಸ್ತು ಇಲ್ಲ. ಇನ್ನು ನಮ್ಮ ಏನ್ ಮಾಡ ಸರ್, ತುಂಬಾ ನಮ್ಮ ಯಾವಾಗ್ಲೂ ಹುಷಾರಿರಲ್ಲ. ಹಂಗಲ್ಲ, ನಾವು ಮನೆ ಕಟ್ಟಬೇಕಾದ್ರೆ ಅವ್ರು ಕರೆಕ್ಟ್ ಆಗಿ ಕಟ್ಟಿರ್ತಾರೆ. ಯಾವ ವಾಸ್ತುನು ಏನು ಬರೋದಿಲ್ಲ. ಆದ್ರೆ ನಮಗ್ ಬರುವಂತ ಎನರ್ಜಿಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇದ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಒಂದೇ ಒಂದು ಪಿರಮಿಡ್ ಮನೆಯಲ್ಲಿ ಇಟ್ಕೊಂಡು ಕರೆಕ್ಟ್ ಆಗಿ ನೀವು ಅಗ್ನಿಹೋತ್ರ ಮಾಡಿ ಎಲ್ಲಾ ವಾಸ್ತುಗಳು ಸರೋಗುತ್ತೆ. ನಾನ್ ಮಾಡ್ತಾ ಇದ್ದೀನಿ ಸರ್, 3 ವಾರದಿಂದ ಮಾಡ್ತಾ ಇದ್ದೀನಿ ಅಷ್ಟೇ. ಅಗ್ನಿಹೋತ್ರ, ಆಮೇಲೆ ಪಿರಮಿಡ್ ಮನೆಯಲ್ಲಿ, ಆಮೇಲೆ ಯಾರನ್ನ ಬಂದ್ರೆ ಪಿರಮಿಡ್ ದಾನ, ಪಿರಮಿಡ್ ಕೊಡಿ, ಅವ್ರಿಗೆ ಕೊಡಿ. ಅದ್ರ ಎನರ್ಜಿ ಆಮೇಲೆ ನೋಡಿ ನೀವೇ ಹೇಳ್ತೀರಾ ಸರ್, ಎಲ್ಲಾ ವಾಸ್ತು ಎಲ್ಲ ಸರೋಯ್ತು. ಸರಿ ಸರ್, ಸರಿ, ಥ್ಯಾಂಕ್ ಯು ಸರ್. ಸೂರ್ಯ ಹುಟ್ಟೋದು ಪೂರ್ವಕ್ಕೇನೆ, ಹುಡುಗೋದು ಪಶ್ಚಿಮಕ್ಕೇನೆ. ವಾಸ್ತು ಇದೆಯಾ? ಇಲ್ಲ, ಹೇಳ್ತಾರಲ್ಲ ವಾಸ್ತು ವಾಸ್ತು ಅಂತ ತಲೆ ತಿಂದು ನಮ್ಗೆ 2 ಮನೆ ಮಾರ್ಬಿಟ್ಟು ನಾವು. ಯಾವ ವಾಸ್ತುನು ಇಲ್ಲ, ಯಾವ್ದು ಇಲ್ಲ. ಮನ್ಸೇ ನಮ್ ವಾಸ್ತು. ನಾವೇ ನಾವು ವಾಸ್ತುಗೆ ದಾರಿ ತೋರ್ಸೋದು. ಯಾಕೆ ಅದಕ್ಕೆ ತಲೆ ಮನ್ಸ್ ಕೊಡ್ಬೇಡಿ. ಅದಕ್ಕೆ ನಿಜವಾಗ್ಲು ಇಟ್ಕೊಳ್ಳಿ, ಧ್ಯಾನ ಮಾಡಿ, ಸಾಕು. ಥ್ಯಾಂಕ್ ಯು. ಭಾರತಿ ಮೇಡಮ್ ಅವರೇ, ಎಲ್ಲರೂ ಸಮಾಧಾನ ಆಗಿದೆ ಅನಿಸ್ತದೆ. ಸರ್, ತುಂಬಾ ಜನ ಥ್ಯಾಂಕ್ಸ್ ಹೇಳಿದ್ದಾರೆ. ನೀವು ಚೆನ್ನಾಗಿ ಮಾಡಿದೀರಂತೆ, ಹಾಗಾಗಿ ಎಲ್ಲಾರ ಪರವಾಗೂ ನಿಮ್ಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಸಂಡೆ ಇರಲ್ವಾ ಸರ್? ಇನ್ನೊಂದು, ಈ ಕಾರ್ಯಕ್ರಮ ಇನ್ನ 2 ದಿನದಲ್ಲಿ ಮುಗಿಯುತ್ತೆ. ನೆಕ್ಸ್ಟ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮತ್ತೆ ಪ್ರಾರಂಭ ಆಗುತ್ತೆ. ಸರಿ ಸರ್. ಮತ್ತೆ ಯಾಕಂದ್ರೆ 21 ಡೇಸ್ ಆದ್ಮೇಲೆ ಇದಕ್ಕೆ ಬ್ರೇಕ್ ಕೊಡ್ತೀವಿ. ಬ್ರೇಕ್ ಆದ್ಮೇಲೆ ಮತ್ತೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮತ್ತೆ ಪ್ರಾರಂಭ ಮಾಡ್ತೀವಿ. ಅವತ್ತು ಯಾವ ರೀತಿ ಏನನ್ನ ಇನ್ನ ಜಾಸ್ತಿ ಮಾಡ್ಬೇಕಾ, ಕಮ್ಮಿ ಮಾಡ್ಬೇಕಾ, ನಿಮ್ಮ ವಿಷಯನ ಪ್ರಸ್ತಾಪ ಮಾಡ್ತಾರೆ. ಅದ್ರ ಪ್ರಕಾರ ನಾವು ಮಾಡೋದಕ್ಕೆ ನಮ್ಮ ಭಾರತಿ ಮೇಡಮ್ ಅವರು ಅದಕ್ಕೊಂದು ಪ್ಲಾನ್ ಹಾಕೊಂಡು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಎಲ್ಲ ಭಾರತಿ ಮೇಡಮ್ ಅವರೇ ಮಾಡೋದು. ಅದಕ್ಕೆ ಅವ್ರಿಗೆ ಏನಾರ ವಿಷಯ ಇದೆ ತಿಳಿಸಿ. ಚೇಂಜಸ್ ಇದ್ರೆ ಮಾಡ್ಕೋಬೇಕಾದ್ರೆ ಚೇಂಜಸ್ ಮಾಡ್ಕೋಣ. ಆದ್ರೆ ಧ್ಯಾನ ಮಾತ್ರ 1 hour ಕಂಪಲ್ಸರಿ ಎಲ್ಲರೂ ಮಾಡ್ಬೇಕು. ಅದೇ ನಮಗೆ ಮುಖ್ಯ. ಥ್ಯಾಂಕ್ ಯು. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೀಗೆ ಮಧ್ಯಾಹ್ನದ ಕ್ಲಾಸ್ ಬಗ್ಗೆ ಒಂಚೂರು ವಿವರಣೆ ಕೊಡ್ತೀನಿ. ಸರಿ, ಹೇಳಿ. ಮತ್ತೆ ಮಧ್ಯಾಹ್ನದ ಕ್ಲಾಸ್ಗೆ ಮತ್ತೆ ಎಲ್ಲ ಬನ್ನಿ. ಯಾಕೆ ಅಂದ್ರೆ ಇವತ್ತು ರೋಗಕ್ಕೆ ದಿವ್ಯ ಔಷಧಿ, ಧ್ಯಾನ ಮತ್ತು ಆಧ್ಯಾತ್ಮಿಕತೆ ಅನ್ನೋದನ್ನ ಶ್ರೀಮತಿ ಸರಿತಾ ಬಾಲಾಜಿ ಅವರು ಹೇಳ್ತಿದ್ದಾರೆ. ಅವ್ರು ಹಿರಿಯೂರವರು, ಅವರು ನಮ್ಗೆ ಸಮಗ್ರ ಮಾಹಿತಿನ ಕೊಡ್ತಾರೆ. ಹಾಗಾಗಿ ಅದನ್ನು ಒಂಚೂರು ತಿಳ್ಕೊಳ್ಳೋಣ. ಈಗ ನೀವು ಧ್ಯಾನ ಮಾಡಿದೀರಾ, ಅದರಿಂದ ಏನ್ ಪ್ರಯೋಜನ ಏನು ಅಂತ ಅವರು ಹೇಳ್ಬಹುದು. ಅವ್ರು ತುಂಬಾ ಹಿರಿಯ ಮಾಸ್ಟರ್ಸು. ಬನ್ನಿ, ಅವರನ್ನು ಮತ್ತೆ ಅವ್ರ ಜೊತೆನೂ ನಾವ್ ಈ ತರ ಎಲ್ಲ ಕೂತ್ಕೊಂಡ್ರೆ ಆ ಎನರ್ಜಿಯಿಂದ ನಮಗೂ ಒಳ್ಳೆ ಎನರ್ಜಿ ಬರುತ್ತೆ. ಸೊ ನಾವ್ ಯಾವಾಗ ಜೊತೆಯಲ್ಲಿ ಎಲ್ಲಾ ಕೂತ್ಕೊಂಡು ಕುಟುಂಬ ಸಮೇತ ಕೂತ್ಕೊಂಡು ಊಟ ಮಾಡಿದಾಗ ಅದ್ರ ರುಚಿನೇ ಬೇರೆ ಇರುತ್ತೆ ಅಂತ ಹೇಳ್ತೀರಾ, ದೊಡ್ಡವರೆಲ್ಲ ಹೇಳಿದ್ದಾರೆ.
ಒಟ್ಟಿಗೆ ಕೂತ್ಕೊಂಡ್ ತಿಂದಾಗ ರುಚಿ ಬೇರೆ, ಹಂಚ್ಕೊಂಡ್ ತಿನ್ನೋದ್ರಿಂದ ರುಚಿನೇ ಸೂಪರ್ ಅಂತ ಹೇಳ್ತಿದ್ರು. ಈಗ ನಾವು ಒಂಟೊಂಟಿಯಾಗಿ ಕೂತ್ಕೊಂಡು ನೀವು ಪರಮ ಭಕ್ಷಾನ್ನ ಇಟ್ಕೊಂಡ್ರು ರುಚಿಸಲ್ಲ, ಇಷ್ಟು ತಿಂದ್ರೆ ಸಾಕು ಅನ್ಸುತ್ತೆ. ಹಾಗಾಗಿ ಎಲ್ಲಾ ಒಟ್ಟಿಗೆ ಕೂತ್ಕೊಂಡು ಧ್ಯಾನ ಮಾಡಿದಾಗ ನಮ್ಗೂ ಖುಷಿ ಆಗತ್ತೆ, ಮತ್ತೆ ಎಲ್ಲಾ ಎನರ್ಜಿನೂ ಜಾಸ್ತಿನೂ ಫ್ಲೋ ಆಗತ್ತೆ. ಆಗ ನಮ್ಗೆ ಧ್ಯಾನಕ್ಕೆ ಬೇಗ ಬೇಗ ಹೋಗಕ್ಕೂ ಅವಕಾಶ ಆಗತ್ತೆ, ಒಳ್ಳೊಳ್ಳೆ ಅನುಭವನೂ ಸಿಗತ್ತೆ. ಹಾಗಾಗಿ ಇವಾಗ ಹೇಗೆ ಎಲ್ಲಾರು ಬಂದ್ ಎಲ್ಲ ಒಟ್ಟು ಕುಟುಂಬದಕ್ಕೆ ಬಂದ್ ಸೇರ್ತಾ ಇದ್ದೀರಾ, ಹಾಗೇನೆ ಮತ್ತೆ ಮಧ್ಯಾಹ್ನ 3 ಗಂಟೆಗೂ ಎಲ್ಲಾರು ಮತ್ತೆ ಹಾಗೆ ಜಾಯಿನ್ ಆಗೋಣ ಮಾಸ್ಟರ್ಸ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲಾ ನಮ್ಮ ಅಭಿಮಾನಿಗಳಿಗೂ ಥ್ಯಾಂಕ್ಸ್ ಹೇಳ್ತಿದೀನಿ. ಎಲ್ಲಾರು ಶೈಲಜಾ ಮ್ಯಾಮ್, ಶ್ಯಾಮ್ಲಾ ಮೇಡಮ್ ಥ್ಯಾಂಕ್ಸ್ ಹೇಳ್ತಿದ್ದಾರೆ, ಕೃಷ್ಣರಾವ್ ಸರ್ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಸರ್ ಎಲ್ಲಾರು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಇವತ್ತು ಒಳ್ಳೆ ಮುದ್ರೆ ಹೇಳ್ಕೊಟ್ಟಿದ್ದೀರಂತೆ. ಹಾಗಾಗಿ ನೆಕ್ಸ್ಟ್ ನಾಳೆ ಬಂದಾಗ ಎಷ್ಟ್ ಜನ ನೆನ್ಪಿಟ್ಕೋತಾರೋ ನೋಡೋಣ ಸರ್. ನಾಳೆ ಬೆಳಗ್ಗೆ ಮೇಡಮ್ ಅವರೇ, ನಾಳೆ ಬೆಳಗ್ಗೆ ನಂದು ಒಂದು ಕ್ಲಾಸ್ ಇದೆ ಬೆಳಗ್ಗೆ. ಸರ್, ತ್ರಿವಿಧಗಳು ಅಂತ. ಆ ತ್ರಿವಿಧಗಳು 3 ವಿಧ ಯಾವ್ದಾವ್ದಿದೆ ಅನ್ನೋದನ್ನ ಸ್ವಲ್ಪ ವಿವರಣೆ ಕೊಡ್ತೀನಿ, ಅಟೆಂಡ್ ಮಾಡಿ. ಓಕೆ ಸರ್, ಮತ್ತೆ ನಾಳೆವರೆಗೂ ನಿಮ್ಮನ್ನ ಅದೇನು ತ್ರಿವಿಧ ಅನ್ನೋದನ್ನ ನಾವು ಕಾಯ್ತಾ ಇದೀವಿ ಸರ್, ಪೇಪರು ಪೆನ್ ಇಟ್ಕೊಂಡು. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ನನ್ನ ಆತ್ಮ ಬಂಧುಗಳಿಗೂ, ಇಷ್ಟೊತ್ತು ಸಹನೆಯಿಂದ ಕೂತ್ಕೊಂಡು ಕೇಳಿಸ್ಕೊಂಡಿರೋ ಎಲ್ಲಾ ನನ್ನ ಆತ್ಮ ಬಂಧುಗಳಿಗೂ ನಮಸ್ಕಾರ ಹೇಳ್ತಿದೀನಿ. ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ನಮ್ಗೆ ಇಷ್ಟೊತ್ತು ಪ್ರೋತ್ಸಾಹ ಕೊಟ್ಟಿರೋದಕ್ಕಾಗಿ ಒಂದು ಚಪ್ಪಾಳೆ ಮೂಲಕ ಅವ್ರಿಗೆ ಅಭಿನಂದನೆಗಳನ್ನು ಹೇಳೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಶೈಲಜಾ ಶಶಿಕಲಾ ಮ್ಯಾಮ್, ಥ್ಯಾಂಕ್ ಯು. ನೀವ್ ಇಷ್ಟೊತ್ತು ನಮ್ಗೆ ಒಳ್ಳೊಳ್ಳೆ ಅವಕಾಶ, ನಮ್ಗೆ ಇಷ್ಟೊತ್ತು ಟೈಮ್ ಮಾಡ್ಕೊಟ್ಟಿದ್ದೀರಾ, ನಮ್ಗೆ ಒಳ್ಳೆ ಹಾಡ್ ಹಾಕಿದೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮಾಸ್ಟರ್ಸ್ 3 ಗಂಟೆಗೆ. ಥ್ಯಾಂಕ್ ಯು.